ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ. ಮಣ್ಣು ಬೀಜ ಬೆಳೆ ಸೂಕ್ಷ್ಮವಾಗಿ ತಿಳಿದು ರೋಗ ಕೀಟಗಳ ನಿಜ ಮರ್ಮವ ಅರಿತು ಸಂಶೋಧನಾ ಸಾರವ ಕೃಷಿಯಲ್ಲಿ ಮೇಳೈಸಲು ವಿಜ್ಞಾನಿ ತಂತ್ರಜ್ಞರ ಸಹಕಾರವು ಬೇಕು. ಕೇಳಿ ಕಾರ್ಯಕ್ರಮ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ರೈತ ಬಾಂಧವರೇ, ಇಂದಿನ ಕೃಷಿ ದೀವಿಗೆ ಬಾನುಲಿ ಸರಣಿಯಲ್ಲಿ ಜೋಳದ ಬೆಳೆಯ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತು ಚಾಮರಾಜನಗರ ತಾಲೂಕು ಹರದನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ಅಖಿಲ ಭಾರತ ಜೋಳದ ಬೆಳೆಯ ಸುಸಂಘಟಿತ ಯೋಜನೆಯ ಬೇಸಾಯ ತಜ್ಞರಾದ ಡಾ ಜಿ ಸೋಮು ಅವರೊಂದಿಗೆ ಸಂದರ್ಶನವಿದೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಡಾಕ್ಟರ್ ಸೋಮು ಅವರೇ, ನಮಸ್ಕಾರ. ನಮಸ್ಕಾರ ಸರ್. ತಾವು ಇವತ್ತಿನ ದಿವಸ ಜೋಳದ ಬೆಳೆಯ ಸುಧಾರಿತ ಬೇಸಾಯ ವಿಧಾನಗಳು, ತಳಿಗಳು ಮತ್ತು ಹೊಸ ಬಗೆಯ ತಾಂತ್ರಿಕತೆಗಳೇನಾದರೂ ಲಭ್ಯ ಇದ್ದರೆ ಅದರ ಬಗ್ಗೆ, ಮತ್ತು ವಿಶೇಷವಾಗಿ ರಾಷ್ಟ್ರವ್ಯಾಪಿ ಇರುವಂತಹ ಜೋಳದ ಸುಸಂಘಟಿತ ಯೋಜನೆ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ತಾವು ನೀಡಬೇಕು. ನಮ್ಮ ಚಾಮರಾಜನಗರದಲ್ಲಿ ಅಖಿಲ ಭಾರತ ಸುಸಂಘಟಿತ ಜೋಳದ ವಿಭಾಗ 2014-15 ಪ್ರಾರಂಭವಾಯಿತು. ಮುಖ್ಯ ಉದ್ದೇಶ ಏನಂದರೆ, ಈ ಚಾಮರಾಜನಗರ ಯಾಕೆ ಪ್ರಾರಂಭವಾಯಿತು ಅಂದರೆ, ನಮ್ಮ ಈ ಚಾಮರಾಜನಗರ ಜಿಲ್ಲೆಯಲ್ಲಿ ಈ ಗುಂಡ್ಲುಪೇಟೆ ಭಾಗದಲ್ಲಾಗಲಿ, ಈ ಬೇಗೂರು ಭಾಗದಲ್ಲಾಗಲಿ, ಹಾಗೆ ಮೈಸೂರು ಜಿಲ್ಲೆಯ ನಮ್ಮ ಹುಣಸೂರು ಭಾಗದಲ್ಲಾಗಲಿ ತುಂಬ ಜೋಳಗಳನ್ನು ಬೆಳೀತಾರೆ. ಅದೇನಾಗುತ್ತಾರೆ, ಈ ಪೂರ್ವ ಮುಂಗಾರು ಅಂದರೆ ನಮ್ಮಲ್ಲಿ ಮಳೆ ಬೀಳೋದು, ನಮ್ಮಲ್ಲಿ ಈ ಏಪ್ರಿಲ್ ಮೊದಲ ವಾರದಲ್ಲಿ ಮಳೆ ಬೀಳುತ್ತೆ. ಮೊದಲ ಮಳೆ ಬಿದ್ದ ತಕ್ಷಣ ನಮ್ಮ ಎಲ್ಲ ರೈತ ಬಾಂಧವರು ಮೊದಲ ಬೆಳೆಯಾಗಿ ನಮ್ಮ ಜೋಳವನ್ನು ಬೆಳೀತಾರೆ. ಅದು ಬಿಳಿ ಜೋಳ ಅಂತೀವಲ್ಲ ಸರ್, ಆ ಜೋಳವನ್ನು ನಮ್ಮಲ್ಲಿ ಈ ಪೂರ್ವ ಮುಂಗಾರಿಗೆ ಎಲ್ಲರೂ ಬೆಳೀತಾರೆ ಸರ್. ಹಾಗಾಗಿ ನಮ್ಮ ಏನಾಗುತ್ತೆ, ಸುಮಾರು 70% ಎಲ್ಲ ಈ ದೇಸಿ ತಳಿಗಳನ್ನ ಬೆಳೀತಾರೆ. ಅದೇಂತ ಕರಿತೀವಿ ನಾವು, ಸ್ಥಳೀಯ ಜೋಳ ಅಂತ ಕರಿತೀವಿ, ಗುಂಡ್ಲುಪೇಟೆ ಸ್ಥಳೀಯ ಜೋಳ ಅಂತ ಕರಿತೀವಿ. ಇಲ್ಲೇನಾಗುತ್ತೆ ಅಂದರೆ, ಸ್ಥಳೀಯ ಜೋಳ ಏನಂತ ಇಳುವರಿ ಭಾಳ ಕಡಿಮೆ ಇದೆ ಸರ್. ನಮ್ಮ ರೈತ ಬಾಂಧವರು ಏನಕ್ಕೆ ಆ ಜೋಳಕ್ಕೆ ಹೋಗ್ತಾರೆ ಅಂದರೆ, ಅವ್ರಿಗೆ ವರ್ಷ ಪೂರ್ತ ಈ ದನ ಕರುಗಳಿಗೆ ಮೇವಾಗಬೇಕು ಅಂದರೆ ಜೋಳ ಬೆಳೆನೇ ಮುಖ್ಯ ಇಲ್ಲಿ. ಹಾಗಾಗಿ ಅವರು ಕಡ್ಡಿಗಾಗಲಿ ಅಂತ ಒಂದು ಉದ್ದೇಶದಿಂದ ಬೆಳೀತಾರೆ. ಬಟ್ ಒಳ್ಳೆ ಮಳೆ ಬಿದ್ದರೆ ಒಳ್ಳೆ ಇಳುವರಿನೂ ತಗೊಳ್ತಾರೆ. ಮತ್ತು ಆ ಏನು ಜೋಳ ಇದೆ, ಆ ಜೋಳವನ್ನು ನಮ್ಮ ಭಾಗದಲ್ಲಿ ಈ ಮುದ್ದೆ ಮಾಡಿ ಊಟ ಮಾಡ್ತಾರೆ. ಅಂದರೆ ಭಾಳ ಸ್ಟೇಪಲ್ ಫುಡ್ ಅಂತ ಕರಿತೀವಲ್ಲ, ಹಂಗಾಗಿ ನಮ್ಮಲ್ಲಿ ಮುದ್ದೆ ಮಾಡ್ತಾರೆ. ಹಾಗಾಗಿ ಈ ಭಾಗದಲ್ಲಿ ಈ ಜೋಳವಾದ ಅಧಿಕ ಇಳುವರಿಯನ್ನು ಕೊಡುವಂತಹ ತಳಿಗಳನ್ನು ಅಭಿವೃದ್ಧಿಪಡಿಸೋಕ್ಕೋಸ್ಕರ ಇಲ್ಲಿ ಒಂದು ಅಖಿಲ ಭಾರತ ಸುಸಂಘಟಿತ ಜೋಳದ ವಿಭಾಗವನ್ನು 2014 ಮತ್ತು 2015 ಪ್ರಾರಂಭ ಮಾಡಿದ್ದಾರೆ ಸರ್. ಈಗಾಗಲೇ 2025-26 ಇದ್ದೀವಿ ನಾವು ಏನೇನು ನಮ್ಮ ಉದ್ದೇಶಗಳು ಅಂದರೆ, ನಾವು ಈ ಭಾಗದಲ್ಲಿರುವಂಥ ಸ್ಥಳೀಯ ಮತ್ತು ಇತರೆ ಏನು ನಾವು ದೇಶಿ ತಳಿಗಳು ಅಂತೀವಲ್ಲ, ಅದನ್ನೇ ಎಲ್ಲ ತಳಿಗಳನ್ನು ನಾವು ಈಗ ಮೊದಲ ಒಂದು ಭಾಗವಾಗಿ ಎಲ್ಲವನ್ನು ನಾವು ಶೇಖರಣೆ ಮಾಡಿದ್ದೇವೆ. ಸುಮಾರು ಒಂದು 500-600 ವಿವಿಧ ರೀತಿಯ ನಾವು ತಳಿಗಳನ್ನು ನಾವು ಶೇಖರಣೆ ಮಾಡಿದ್ದೇವೆ. ಅದನ್ನು ನಾವು ಸಂಶೋಧನೆಗೆ ಒಳಪಡಿಸಿದ್ದೇವೆ. ಸಂಶೋಧನೆಗೆ ಒಳಪಡಿಸಿ ಈ 2022-23 ನಾವು ಒಂದು ಮೇವಿನ ಜೋಳದ ತಳಿಯನ್ನು ಬಿಡುಗಡೆ ಮಾಡಿದ್ವಿ ಸರ್. ಅದು CNFS ಅಂತ. CNFS ಅಂದರೆ ಚಾಮರಾಜನಗರ ಫಾಡರ್ ಸೋರ್ಗಮ್ ಅಂತ. ಅದು ಸರಿಸುಮಾರು ಹೆಕ್ಟೇರ್ಗೆ ಒಂದು 56-58 ಟನ್ಸಷ್ಟು ಹಸಿ ಮೇವಿನ ಇಳುವರಿಯನ್ನು ಕೊಡುತ್ತೆ. ಇದು ಈ ಹಾಲು ಕರಿತಾವಲ್ಲ ಸರ್, ಹಸುಗಳಿಗೆ ಬಹಳ ಮುಖ್ಯ. ಹಾಲಿನ ಇಳುವರಿ ಸಹ ಅದು ಇಂಪ್ರೂವ್ಮೆಂಟ್ ಆಗುತ್ತೆ ಸರ್. ಅದಲ್ಲದೆ ಈಗ ಕಳೆದ ಈ ವರ್ಷ 2025 ನಾವು ಒಂದು ಧಾನ್ಯದ ಜೋಳವನ್ನು ಸಹ ಬಿಡುಗಡೆ ಮಾಡಿದ್ದೀವಿ. ಈಗ ಅದು CNGS ಅಂತ, ಅಂದರೆ ಚಾಮರಾಜನಗರ ಗ್ರೈನ್ ಸೋರ್ಗಮ್ ಅಂತ. ಅದನ್ನು ಈಗ ನಾವು ಬಿಡುಗಡೆ ಮಾಡಿದ್ದೀವಿ ಈ ಸಾಲಿನಲ್ಲಿ. ಅದು ಸಹ ರೈತರಿಗೆ ಲಭ್ಯ ಇದೆ. ಇದು ಅಧಿಕ ಇಳುವರಿಯನ್ನು ಕೊಡುತ್ತದೆ. ಅಂದರೆ ಎಕರೆಗೆ ಸುಮಾರು 15-17 ಕ್ವಿಂಟಲ್ ಅಷ್ಟು ಇಳುವರಿಯನ್ನು ಕೊಡ್ತಾ ಇದೆ. ಇದರ ಒಂದು ಮುಖ್ಯ ಗುಣ ಏನು ಅಂದರೆ ಸರ್, ಈ ಒಂದು ಜೋಳ ನಾವು ಕಟಾವಿಗೆ ಬರುತ್ತಲ್ಲ, ಕಟಾವು ಬಂದರೂ ಸಹ ಗಿಡ ಹಸಿರಾಗಿರ್ತದೆ. ಅಂದರೆ ಆ ಗಿಡಗಳನ್ನು ನಾವು ಮೇವಾಗಿಯೂ ಸಹ ಉಪಯೋಗಿಸ್ಬೋದು. ಎರಡೂ ರೀತಿಯಲ್ಲೂ ಸಹ ನಾವು
ಉಪಯೋಗಿಸ್ಬೋದು ಸರ್. ಹಾಗಾಗಿ ಇದನ್ನು ನಮ್ಮ ಸಂಶೋಧನೆಯಲ್ಲಿ ಈಗ ಇದು 2 ತಳಿಗಳನ್ನು ಬಿಡುಗಡೆ ಮಾಡಿದ್ದೇವೆ. ಅದು ನಮ್ಮ ಈ ರೈತರಿಗೆ ತಲುಪಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ ಸರ್. ಬಿತ್ತನೆ ಬೀಜ ಎಲ್ಲಿ ದೊರೆಯುತ್ತೆ? ಬಿತ್ತನೆ ಬೀಜ ನಮ್ಮ ಚಾಮರಾಜನಗರದಲ್ಲೇ ದೊರೆಯುತ್ತದೆ ಸರ್. 1 ಎಕರೆಗೆ 3 kg ಸಾಕು, ನಮ್ಮಲ್ಲೇ ದೊರೆಯುತ್ತೆ ಸರ್. ಓಕೆ, ಏನು ಧಾರಣೆ ಸರ್? ಧಾರಣೆ ಅಂದರೆ ಇನ್ನೂ ನಾವು ಇದು ಮಾಡಿ ಬಿಡುಗಡೆ ಆಗಿರೋದ್ರಿಂದ ನಾವೇನು ಮಾಡ್ತಾಯಿದ್ದೀವಿ, ರೈತರಿಗೆ ಎಲ್ಲೆಲ್ಲಿ ಹಾಕ್ತೀವಿ ಅಂತ ಬಿತ್ತನೆ ಮಾಡ್ತೀನಿ ಅಂತಲ್ಲ ಸರ್, ಆ ರೈತರಿಗೆ ನಾವು ಕೊಡ್ತಾಯಿದ್ದೀವಿ ಈಗ. ಸೊ ಮುಂದಿನ ಸಾಲಿನಲ್ಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಅದನ್ನು ಉತ್ಪಾದನೆ ಮಾಡಿ ನಾವು ನಮ್ಮ ಮಂಡ್ಯ ಏನು ವಿಸಿ ಫಾರ್ಮ್ ಇದೆಯಲ್ಲ ಸರ್, ಅಲ್ಲಿ ಏನು ನಮ್ಮದು ಬೀಜ ಘಟಕ ಇದೆ, ಅಲ್ಲಿ ಅದು ದೊರೆಯುತ್ತೆ ಸರ್. ನಮ್ಮಲ್ಲೂ ದೊರೆಯುತ್ತದೆ, ಅಲ್ಲೂ ಸಹ ದೊರೆಯುತ್ತದೆ ಸರ್ ಅದು. ಓಕೆ, ಅಂದರೆ ನೀವು ಈವರೆಗೆ ಇರುವಂತಹ ತಳಿಗಳನ್ನೆಲ್ಲ ಒಂದು ಕಡೆ ಒಟ್ಟು ಹಾಕಿ ಅದರಲ್ಲಿ ಉತ್ತಮವಾದದ್ದನ್ನು ಆಯ್ಕೆ ಮಾಡಿ ತಾವು ಈ ತಳಿಯನ್ನು ರೂಪಿಸಿರೋದ ಅಥವಾ ಹೇಗೆ ಸರ್? ಸರ್ ಏನು ಮಾಡಿದ್ದೀವಿ ಅಂದರೆ ಸರ್, ನಾವು ಹೇಳ್ದಂಗೆ ದೇಶೀಯ ತಳಿಗಳು ಮತ್ತು ಇನ್ನಿತರ ತಳಿಗಳನ್ನು ನಾವು ನಮ್ಮಲ್ಲೂ ಸಹ ಸಂಗ್ರಹ ಮಾಡಿದ್ದೇವೆ. ಅದಲ್ಲದೆ ನಮ್ಮ ಹೈದರಾಬಾದ್ನಲ್ಲಿರುವಂಥ ನಮ್ಮ ಈ ಭಾರತದ ಈ ತೃಣಧಾನ ವಿಭಾಗ ಅಂತ ಕರಿತೀವಿ ನಾವು, ಅಲ್ಲೂ ಸಹ ಸುಮಾರು ಅನೇಕ ತಳಿಗಳನ್ನು ನಾವು ಸಹ ಸಂಗ್ರಹಣೆ ಮಾಡಿ ಅವುಗಳನ್ನು ಸಂಕರಣ ಮಾಡಿದ್ದೇವೆ. ನಾವೇನಂತೀವಿ ಕ್ರಾಸಿಂಗ್ ಅಂತ ಹೇಳ್ತೀವಲ್ಲ, ಕ್ರಾಸಿಂಗ್, ಆ ಸಂಕರಣೆ ಮಾಡಿ ಸಂಯೋಗ ಮಾಡಿ ಅದರಿಂದ ಅಧಿಕ ಇಳುವರಿ ಕೊಡುವಂಥ ತಳಿಗಳನ್ನು ನಾವು ಅಭಿವೃದ್ಧಿಪಡಿಸಿದ್ದೇವೆ ಸರ್. ಓಕೆ, ಈ ಎರಡೂ ಕೂಡ ಮಳೆಯಾಶ್ರಯಿತ ಅಥವಾ ನೀರಾವರಿ? ಎರಡೂ ಮಳೆಯಾಶ್ರಿತ ಸರ್, ಎರಡೂ ಮಳೆಯಾಶ್ರಿತ. ಯಾಕೆ ನಮ್ಮ ಭಾಗದಲ್ಲಿ ಸಾಮಾನ್ಯವಾಗಿ ನಮ್ಮ ಈ ಚಾಮರಾಜನಗರ ಭಾಗದಲ್ಲಿ ನೀವು ನೋಡಿದಾಗೆ ನೀರಾವರಿ ಒಂದು ಸೌಲಭ್ಯ ಕಡಿಮೆ. ಅಂದರೆ ಈ ಕೊಳ್ಳೇಗಾಲ ಮತ್ತು ಯಳಂದೂರು ಭಾಗದಲ್ಲಿ ಸ್ವಲ್ಪ ನೀರಾವರಿ ಇದೆ ಸರ್. ಆದರೆ ನಮ್ಮ ಹೆಚ್ಚು ಭಾಗ ನಮ್ಮದೆಲ್ಲ ಬರೀ ಮಳೆ ಆಶ್ರಿತ. ಹಾಗಾಗಿ ಮಳೆ ಆಶ್ರಿತಕ್ಕೆ ನಾವು ಇದನ್ನು ಎರಡನ್ನೂ ಅಭಿವೃದ್ಧಿಪಡಿಸಿದ್ದೇವೆ ಸರ್. ಮಳೆ ಆಶ್ರಯಕ್ಕೆ ತಾವು ಶಿಫಾರಸು ಮಾಡಿದ್ದೀವಿ? ಹೌದು ಸರ್, ಅಭಿವೃದ್ಧಿಪಡಿಸಿದ್ವಿ, ಶಿಫಾರಸು ಅದಕ್ಕೆ ಮಾಡಿದ್ದೇವೆ ನಾವು. ಈಗ ಜೋಳ ಅಂದರೆ ಸಾಮಾನ್ಯವಾಗಿ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಹಿಂಗಾರಿ ಬೆಳೆ ಅಂತ ಹೇಳ್ತಾರೆ. ಹೌದು ಸರ್. ಈಗ ತಾವು ಇದನ್ನು ಪೂರ್ವ ಮುಂಗಾರಿಗೆ ಅಂತ ಅಷ್ಟೇ ಅಭಿವೃದ್ಧಿ ಮಾಡಿದ್ದೀರಾ ಅಥವಾ ಮುಂಗಾರಲ್ಲೂ ಬೆಳಿಬೋದಾ ಸರ್? ಹಿಂಗಾರಲ್ಲೂ ಬೆಳಿಬೋದಾ, ಹೇಗೆ ಸರ್? ಪೂರ್ವ ಮುಂಗಾರು ಮತ್ತು ಮುಂಗಾರಿಗೆ ಎರಡೂ ಕಾಲಕ್ಕೂ ಸಹ ಸೂಕ್ತವಾದ ತಳಿ ಸರ್ ನಮ್ಮ ಭಾಗದಲ್ಲಿ. ನಾವು ಉತ್ತರ ಕರ್ನಾಟಕದ ಬಂದಾಗ ಅಲ್ಲಿ ಅವರು ಹಿಂಗಾರಿಗೆ ಬೆಳೀತಾರೆ ಸರ್. ಅಲ್ಲಿ ಎಲ್ಲೂ ಮುಂಗಾರಿಗೆ ಜೋಳ ಬೆಳೆಯನ್ನು ಬೆಳೆಯಲ್ಲ ಅವರು. ಹಾಗಾಗಿ ಅವರು ಹಿಂಗಾರಿಗೆ ಸೂಕ್ತವಾದ ತಳಿಗಳನ್ನು ಬೆಳೀತಾರೆ. ನಮ್ಮ ಭಾಗದಲ್ಲಿ ಹಿಂಗಾರಲ್ಲಿ ಎಲ್ಲೂ ಜೋಳಗಳನ್ನು ಬೆಳೆಯಲ್ಲ ಸರ್ ಸಾಮಾನ್ಯವಾಗಿ. ಯಾಕೆ ಎಲ್ಲ ನಮ್ಮಲ್ಲಿ ಈ ಮಳೆ ಆಶ್ರಿತ ಆದ್ದರಿಂದ ನಮ್ಮಲ್ಲಿ ಮುಂಗಾರಿಗೆ ಹೆಚ್ಚು ಪ್ರದೇಶದಲ್ಲಿ ಜೋಳಗಳನ್ನು ಬಿತ್ತನೆ ಮಾಡ್ತಾರೆ ಸರ್. ಹಾಗಾಗಿ ನಮ್ಮ ಪ್ರದೇಶಕ್ಕೆ ಸೂಕ್ತವಾದಂತಹ ಜೋಳದ ತಳಿಗಳನ್ನು ನಾವು ಪೂರ್ವ ಮುಂಗಾರು ಮತ್ತು ಮುಂಗಾರಿಗೆ ಸೂಕ್ತವಾದ ತಳಿಗಳನ್ನು ನಾವು ಅಭಿವೃದ್ಧಿಪಡಿಸಿದ್ದೇವೆ ಸರ್. ಇದು ಬರೀ ಚಾಮರಾಜನಗರಕ್ಕೆ ಅಥವಾ ನಮ್ಮ ಮೈಸೂರು ಮಂಡ್ಯದವರು ಬೆಳ್ಕೋಬೋದು ಸರ್? ಬೆಳಿಬೋದು ಸರ್. ನಾವು ಇದನ್ನು ವಲಯ 6ಕ್ಕೆ ನಾವು ಇದನ್ನು ನಾವು ಬಿಡುಗಡೆ ಮಾಡಿರೋದು. ವಲಯ 6 ಅಂತ ಬಂದಾಗ ನಿಮಗೆ ಗೊತ್ತು, ಮಂಡ್ಯ ಬರ್ತದೆ, ಚಾಮರಾಜನಗರ ಬರ್ತದೆ, ಮೈಸೂರು ಬರ್ತದೆ. ಹಾಗಾಗಿ ನಾವು ಎಲ್ಲ ವಲಯ 6ಕ್ಕೆ ಅದನ್ನು ಎಲ್ಲಿ ಬೇಕಾದ್ರೂ ನಾವು ಅದನ್ನ ಬೆಳಿಬೋದು ಸರ್. ಪಕ್ಕದ ಹಾಸನ ಜಿಲ್ಲೆನಲ್ಲೂ ಬೆಳಿಬೋದು ಸರ್. ಅದು ಅರ್ಧ ಒಂದು ಹಾಸನ ಜಿಲ್ಲೆಗೆ ನಮ್ಮ ವಲಯ 6ರಲ್ಲೇ ಇದೆ. ಹಾಗಾಗಿ ಅಲ್ಲೂ ಸಹ ನಾವು ಅದನ್ನ ಬೆಳಿಬೋದು ಸರ್. ಪೂರ್ವ ಮುಂಗಾರು ಮುಂಗಾರು ಎರಡೂ ಬೆಳಿಬೋದು ಸರ್. ಮಳೆ ಆಶ್ರಯದಲ್ಲಿ ನಾವು ಸೂಕ್ತವಾದಂತಹ ತಳಿಗಳು ಸರ್. ಈಗ ಇದು ಬಿಟ್ಟರೆ ಬೇರೆ ತಳಿಗಳು ಸರ್? ಬೇರೆ ನಾವು ಈಗ ಇನ್ನೂ ಸಂಕರಣ ತಳಿಗಳನ್ನು ನಾವು ಮಾಡ್ತಾ ಇದ್ದೀವಿ ಸರ್. ಈಗ ಹೈಬ್ರಿಡ್ಸ್ ಅಂತ ಕರಿತೀವಲ್ಲ, ಅದನ್ನೇನು ಮಾಡ್ತೀವಿ ನಾವು, 2 ಗಂಡು ಮತ್ತು ಹೆಣ್ಣು 2 ವಿಧದ ಒಂದು ಸಸ್ಯಗಳನ್ನು ನಾವು ಸಂಯೋಗ ಮಾಡಿ ಅದನ್ನ ಸಂಕರಣ ತಳಿಗಳು ಅಂತ ಕರಿತೀವಿ ಅಥವಾ ಹೈಬ್ರಿಡ್ ತಳಿಗಳು ಅಂತ ಮಾಡ್ತಾಯಿದ್ದೀವಿ ಸರ್. ಅದನ್ನು ಸಹ ಈಗ ನಮ್ಮ ಸಂಶೋಧನೆ ಹಂತದಲ್ಲಿದೆ. ಈಗಾಗಲೇ ಸುಮಾರು ಒಂದು 4-5 ಸಂಕರಣ ಹೈಬ್ರಿಡ್ಗಳನ್ನು ನಾವು ಈಗ ಆಲ್ರೆಡಿ ನಾವು ಬೆಳವಣಿಗೆ ಮಾಡಿದ್ದೇವೆ. ಎಲ್ಲವೂ ಸಂಶೋಧನಾ ಹಂತದಲ್ಲಿದೆ ಸರ್. ಅದು ಇನ್ನೂ ಒಂದು 2-3 ವರ್ಷದ ನಂತರ ಅದನ್ನೇ ಬಿಡುಗಡೆ ಮಾಡ್ತೀವಿ ಸರ್ ನಾವು. ಓಕೆ, ಈಗ ಬೇರೆ ವಿಶ್ವವಿದ್ಯಾನಿಲಯದಲ್ಲೂ ಸಂಶೋಧನೆಗಳು ನಡೆದಿರ್ತಾವಲ್ಲ, ಬೇರೆ ಯಾವ್ದಾದ್ರು ತಳಿಗಳನ್ನೇನಾದ್ರು ಶಿಫಾರಸು ಮಾಡ್ತೀರಾ ತಾವು ಮುಂಗಾರಿಗೆ? ಸರ್, ಬೇರೆ ಬೇರೆ ತಳಿಗಳು ಅಂದರೆ ನಾವು ಯಾವ್ಯಾವ ತಳಿಗಳು ಮುಂಗಾರಿಗೆ ಸೂಕ್ತವಾಗುತ್ತಲ್ಲ ಸರ್, ಅಂಥ ತಳಿಗಳನ್ನು ತಂದು ನಾವು ನಮ್ಮ ಕೇಂದ್ರದಲ್ಲಿ ಮೊದಲು ಒಂದು ಸಂಶೋಧನೆ ಮಾಡಬೇಕು ಸರ್. ನಮ್ಮ ಕೇಂದ್ರದಲ್ಲೇ ಏನಾದರೂ ಅದು ಒಳ್ಳೆ ಇಳುವರಿ ಬಂತು ಅಂತ ನಮಗೆ ಗಮನಕ್ಕೆ ಬಂದಾಗ ಮಾತ್ರ ನಾವು ಅದನ್ನು ರೈತರಿಗೆ ಶಿಫಾರಸು ಮಾಡ್ತೇವೆ. ಈಗಾಗಲೇ ನಾವು ಸುಮಾರು CSV 23 ಮತ್ತು CSV 27 ಅಂತ 2 ತಳಿಗಳನ್ನು ನಾವು ಹೈದರಾಬಾದಿಂದ ತರಿಸಿ ನಾವು ರೈತರು ಕೊಟ್ಟಿದ್ವಿ ಸರ್. ಅವು ತುಂಬ ಒಂದು ಒಳ್ಳೆಯ ಇಳುವರಿಯನ್ನು ಸಹ ನೀಡ್ತಾ ಇದ್ದಾವೆ ಸರ್. ಅವುಗಳನ್ನು ಕೊಟ್ಟಿದ್ವಿ. ಇತ್ತೀಚೆಗೆ ನಾವು ನಮ್ಮದೇ ಪ್ರದೇಶವಾದ ತಳಿಗಳನ್ನು ಸಹ ನಾವು ಈಗ ಅಭಿವೃದ್ಧಿ ಪಡಿಸಿರೋದ್ರಿಂದ ನಾವು ಈ ತಳಿಗೆ ಅದಕ್ಕಿಂತ ಒಂದು ಉತ್ತಮ ಇಳುವರಿಯನ್ನು ಕೊಡ್ತಾ ಇದ್ದಾವೆ ಸರ್. ಓಕೆ, ಈಗ ಮೊದಲನೇದಕ್ಕೆ ಬರೋಣ. ಮೇವಿಗಾಗಿ ಬೆಳೆಯುವಂತಹ ಜೋಳದ ತಳಿ
ಚಾಮರಾಜನಗರ ಫಾಡರ್ ಸೋರ್ಗಮ್ ಅಲ್ವೇ? ಹೌದು ಸರ್. ಅದರದ್ದು ಬೇಸಾಯ ವಿಧಾನಗಳನ್ನು ಹೇಳಿ, ಯಾವ ರೀತಿ? ಸರ್ ಅದು ಈಗ ನಾವು ಮೇವಿನ ಜೋಳ ಅಂತ ಬಂದಾಗ ಹೈದರಾಬಾದಿನ ಒಂದು ನಮ್ಮದು POP ಅಂತ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಪ್ರಕಾರ ಇತ್ತು. ಎಕರೆಗೆ ನಾವು ಒಂದು 6 kg ಬೀಜವನ್ನು ನಾವು ಸಾಲಿನಿಂದ ಸಾಲಿಗೆ ನಾವು ಒಂದು 25-30 ಸೆಂಟಿಮೀಟ್ರ್ ಅಂತರದಲ್ಲಿ ನಾವು ಅದನ್ನು ಹಾಕೋಬೇಕು. ಯಾವಾಗಲೂ ಅಷ್ಟೇ ಸರ್, ಈ ಜೋಳ ಇರಲಿ, ಮೇವಿನ ಜೋಳ ಇರಲಿ, ಧಾನ್ಯ ಜೋಳ ಇರಲಿ, ಬಿತ್ತನೆ ಮಾಡ್ಬೇಕಂದ್ರೆ ಸಾಲಿನ ಬಿತ್ತನೆ ಮಾಡಿದ್ರೆ ಒಳ್ಳೆಯದು. ನಮ್ಮ ಬಗ್ಗೆ ಏನು ಮಾಡ್ತಾರೆ ಅಂದರೆ ರೈತರು ಚೆಲ್ತಾರೆ ನಮ್ಮಲ್ಲಿ. ಅದು ಮಾಡಿದಾಗ ಇಳುವರಿ ಕುಂಠಿತ ಆಗುತ್ತೆ ಸರ್. ಸಾಲಿಂದ ಸಾಲಿಗೆ ನಾವು 25-30 ಸೆಂಟಿಮೀಟ್ರಲ್ಲಿ ಹಾಕಬೇಕು ಸರ್. ಹಾಕ್ಬಿಟ್ಟು ನಾವು ಏನು ಶಿಫಾರಸು ಮಾಡಿದ ಗೊಬ್ಬರಗಳಿದ್ದಾವೆ ಅವುಗಳನ್ನು ನೀಡಿ ಅದನ್ನು ಸುಮಾರು ಈ ಮೊದಲನೇ ಹೂ ಬಿಡುತ್ತಲ್ಲ ಸರ್, ಅಂದರೆ ಸುಮಾರು ಒಂದು 70-75 ದಿನಕ್ಕೆ ಕಟಾವು ಬರುತ್ತೆ ಸರ್. ಅದು ಯಾಕೆ ಹಸಿ ಮೇವಿನ ಇಳುವರಿ ಅದು 70-75 ದಿನಕ್ಕೆ ಕಟಾವು ಬರುತ್ತೆ. ಯಾವಾಗ ಹೂವು ಅಳುತ್ತಲ್ಲ ಸರ್ ಆವಾಗ ನಾವು ಕಟಾವು ಮಾಡ್ಬೋದು ಸರ್ ಅದನ್ನ. ಅದು ನೀವು ಧಾನ್ಯ ಜೋಳಕ್ಕೆ ಬಂದರೆ ಏನಾಗುತ್ತೆ ಅಂದರೆ ಧಾನ್ಯ ಜೋಳದಲ್ಲಿ ಎಕರೆಗೆ ನಿಮಗೆ 3 kg ಬೇಕು ಸರ್. ಅದು ಎಕರೆಗೆ 3 kg. ಈಗ ಫಾಡರ್ದ ಇನ್ನೊಂಚೂರು ಮುಂದುವರ್ಸೋಣ. ಹೇಳಿ ಸರ್. ಏನಂದ್ರೆ ಏನೋ ಶಿಫಾರಸು ಮಾಡಿದ ರಾಸಾಯನಿಕ ಅಂತ. ಹೌದು ಸರ್, ಶಿಫಾರಸು ಮಾಡಿದ ರಾಸಾಯನಿಕ ಗೊಬ್ಬರಗಳು ಅಂದರೆ ಈಗ ನಾನು ಹೇಳ್ತೀವಿ, ಈಗ ಧಾನ್ಯ ಅಂತ ಬಂದಾಗ ಏನು ಮಾಡ್ತೀವಿ, 60-40 ಹೆಕ್ಟೇರ್ಗೆ ಅಂದರೆ 60 kg 40 kg ಇದನ್ನು NPK. ಅದನ್ನು ಮೊದಲಿಗೆ ಮಾಡಿ ಒಂದು 60ರಲ್ಲಿ 30 40 ಫುಲ್ಲು ಕೊಡ್ತೇವೆ. ಇನ್ನೂ 30 ಏನು ಬರ್ತಲ್ಲ ನಮ್ಮದು ಅದನ್ನೇ ಮತ್ತೆ 1 ತಿಂಗಳ ನಂತರ ನಾವು ನೀಡ್ತೇವೆ ಸರ್. ಅಲ್ಲಿ ಜಮೀನಿನ ಸಿದ್ಧತೆ ಎಲ್ಲ ಹೇಗೆ? ಜಮೀನಿನ ಸಿದ್ಧತೆ ಸರ್ ಅಂದರೆ ಈಗ ಮಾಗಿ ಉಳುಮೆ ಈಗ ಏನೋ ನಮ್ಮವ್ರು ಮಾಡ್ತಾರೆ ಈಗ ಬೇಸಿಗೆ ಕಾಲದಲ್ಲಿ. ಅದಾದ ನಂತರ ನಾವು ಏನಂತೀವಿ, ಈ ಡಿಸ್ಕ್ ಅಂತ ಹೊಡಿತೀವಿ. ಈ ಮೊದಲಾರೆ ಎಲ್ಲ ಎತ್ತಿನಿಂದ ನಾವು ಮಾಡ್ತಾಯಿದ್ವಿ ಸರ್. ಈಗ ಯಾವ ಎತ್ತುಗಳು ಇಲ್ಲ, ಹಾಗಾಗಿ ನಾವು ಟ್ಯಾಕ್ಟ್ರ್ ಮೊರೆ ಹೋಗಿದ್ದೇವೆ. ಡಿಸ್ಕ್ ಹೊಡಿತೀವಿ. ಡಿಸ್ಕ್ ಆದಮೇಲೆ ಏನು ಮಾಡ್ತೀವಿ, ನಾವು ಕಲ್ಟಿವೇಟ್ರ್ ಹಾಕ್ತೀವಿ. ಕಲ್ಟಿವೇಟ್ರ್ ಆದಮೇಲೆ ರೋಟಾವೇಟ್ರ್ ಹಾಕಿದ್ರೆ ಭೂಮಿ ಸಿದ್ಧತೆ ಆಗುತ್ತೆ ಸರ್. ತದನಂತರ ನಾವು ಕೊಟ್ಟಿಗೆ ಗೊಬ್ಬರ ನೀಡಬೇಕು. ಕೊಟ್ಟಿಗೆ ಗೊಬ್ಬರ ಲಭ್ಯವಿದ್ದಲ್ಲಿ ನೀಡಿದ್ರೆ ಒಳ್ಳೆಯದು ಸರ್ ಆ್ಯಕ್ಚುಲಿ. ತದನಂತರ ನಾವೇನು ಮಾಡಿವಿ, ಮಳೆ ಬಿದ್ದ ತಕ್ಷಣ ನಾವು ಬಿತ್ತನೆ ಮಾಡ್ಬೋದು. ಇದು ನಾವು ಮೇವಿನ ಜೋಳ ಯಾವಾಗ ಬೇಕಾದ್ರೂ ಹಾಕ್ಬೋದು ಸರ್, ತೊಂದರೆ ಇಲ್ಲ. ಯಾವ ವರ್ಷ ಪೂರ್ತಿ ಹಾಕೋರು ಬರ್ತದೆ ಸರ್, ಮೇವಿನ ಜೋಳ ಏನು ತೊಂದರೆ ಇಲ್ಲ. ನಾವು ಧಾನ್ಯ ಜೋಳ ಅಂತ ಬಂದಾಗ ಏನು ಮಾಡ್ತೀವಿ, ನಾವು ಏಪ್ರಿಲ್ ಕೊನೆ ಭಾಗದಿಂದ ಜೂನ್ ಜುಲೈ ತನಕ ನಾವು ಬಿತ್ತನೆ ಮಾಡ್ಬೋದು ಸರ್ ಧಾನ್ಯದಾದರೆ. ಓಕೆ. ಈಗ ಬೀಜೋಪಚಾರ ಏನಾದರೂ ಮಾಡಬೇಕಾಗತ್ತಾ ಸರ್? ಬೀಜೋಪಚಾರ ಮಾಡಿದ್ರೆ ಒಳ್ಳೆಯದು ಸರ್. ಈಗ ನಾವು ಅಂತೀವಿ, ಈಗ ಟ್ರೈಕೋಡರ್ಮಾ ಅಂತೀವಿ, ಅಜೋಸ್ಪೈರಿಲಮ್ ಅಂತ ಕರಿತೀವಿ, ಅಂದರೆ ಜೈವಿಕ ಅದೇನು ಕರಿತೀವಿ ಅದರಲ್ಲಿ ಬೀಜೋಪಚಾರ ಮಾಡಿದ್ರೆ ಒಳ್ಳೆಯದು ಸರ್. ಇಲ್ಲ 1 ಕಿಲೋ ಬಿತ್ತನೆ ಬೀಜಕ್ಕೆ 2 ಗ್ರಾಮು ಹಾಕಿ ನಾವು ಬಿತ್ತನೆಗೆ ಮುಂಚೆ ಬೀಜೋಪಚಾರ ಮಾಡಿದ್ರೆ ಅನೇಕ ರೋಗ ರುಜಿನಗಳನ್ನು ನಾವು ತಡೆಗಟ್ಬೋದು ಸರ್. ಹಾಗೆ ಬೀಜೋಪಚಾರ ಮಾಡಿದ್ರೆ ಒಳ್ಳೆಯದು ಸರ್. ಈ ಬರ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋದಕ್ಕೆ ಏನಾದರೂ ಮಾಡ್ಬೋದಾ ಸರ್? ಇದು ಈ ಜೋಳನೇ ಒಂದು ಬರ ನಿರೋಧಕ ತಳಿ ಸರ್. ಅದಕ್ಕೆ ಬೆಳೆ ಅದಕ್ಕೆ ಏನು ನೀವು ಬಿತ್ತನೆ ಮಾಡಿದಾಗ ಒಂದು ಮಳೆ ಮತ್ತು ಹೂ ಬಿಡುವಾಗ ಒಂದು ಮಳೆ ಬಂದರೆ ನಮಗೆ ಬೆಳೆ ಬಂದಂಗೆ ಸರ್. ಅದು ಆ ಬೆಳೆನೇ ನಮಗೆ ಬರ ನಿರೋಧಕ ಬೆಳೆ ಸರ್. ಹಾಗಾಗಿಯೇ ನಮ್ಮ ಈ ಒಂದು ರೈತರುಗಳು ಎಲ್ಲಿ ಮಳೆಯಾಶ್ರಿತದಲ್ಲಿ ನಾವು ಬೆಳೀತೇವೆ ಅಲ್ಲಿ ಇದನ್ನು ಹೆಚ್ಚಿನ ಭಾಗದಲ್ಲಿ ಬೆಳೀತಾರೆ ಸರ್. ಓಕೆ. ಈಗ ಇದರಲ್ಲಿ ಬೇರೆ ಬೆಳೆಗಳನ್ನು ಬೆರೆಸಿ ಅಕ್ಕಡಿ ಬೆಳೆಗಳನ್ನು ಬೆಳೆಯೋದಕ್ಕೆ ಅವಕಾಶ ಸರ್? ಅಂತರ ಬೆಳೆ ಇದರಲ್ಲಿ ಮಾಡ್ಬೋದು ಸರ್. ಸಾಮಾನ್ಯವಾಗಿ ನಮ್ಮ ಭಾಗದಲ್ಲಿ ಏನು ಮಾಡ್ತಾರೆ ಅಂದರೆ ಸರ್, ಒಂದು 10 ಸಾಲು ಜೋಳದ ನಂತರ ತೊಗರಿ ಹಾಕ್ತಾರೆ ಸರ್. 1 ಸಾಲು ಅಥವಾ 2 ಸಾಲು ತೊಗರಿ ಹಾಕ್ತಾರೆ. ಹಾಗಾಗಿ ಅದನ್ನು ಬೆಳಿಬೋದು. ಇಲ್ಲೇನಾಗುತ್ತೆ, ಜೋಳ ನಾವು 100-110 ದಿನಕ್ಕೆ ಕಟಾವು ಬಂದ ನಂತರ ಏನಾಗುತ್ತೆ ಸರ್, ತೊಗರಿ ಇರ್ತದೆ. ತದನಂತರ ತೊಗರಿನೇ ಬೆಳೀತಾರೆ, ತೊಗರಿನ ಹಂಗೆ ಉಳಿಸ್ಕೊತಾರೆ. ನಾವೇನು ಜೋಳ ಕಟಾವು ಮಾಡ್ತೀವಿ ಆ ಭಾಗಕ್ಕೆ ಏನು ಮಾಡ್ತಾರೆ, ನಮ್ಮಲ್ಲಿ ಉಳ್ಳಿ ಚೆಲ್ತಾರೆ ಸರ್. ಸಾಮಾನ್ಯವಾಗಿ ನಮ್ಮ ಭಾಗದಲ್ಲಿ ಅವಾಗೇನು ಉಳ್ಳಿನೂ ಇರ್ತದೆ, ನಮಗೆ ತೊಗರಿನೂ ಇರ್ತದೆ. ಹಾಗಾಗಿ 3 ಬೆಳೆಗಳು ಅವ್ರಿಗೆ ಬರುತ್ತೆ ಸರ್. ಇನ್ನು ಕೆಲವಾಗ ಏನು ಮಾಡ್ತಾರೆ, ತೊಗರಿ ಬದಲು ಅಲಸಂದೆ ಹಾಕ್ತಾರೆ, ದ್ವಿದಳ ಧಾನ್ಯ ಬಂದು ಅಲಸಂದೆನೂ ಹಾಕ್ತಾರೆ. ಅದೇನಾದರೂ ಅದು ಒಂದು ಸಮಸ್ಯೆ ಏನಂದರೆ ಅದು ಅಂಬು ಇರ್ತದೆ, ಅಂಬು ಒಪ್ಕೊಳ್ಳುತ್ತೆ ಅನ್ನೋ ಉದ್ದೇಶದಿಂದ ಮಾಡಿದೆ. ಬಟ್ ಈಗ ಹೊಸ ಅದು ಸುಧಾರಿತ ತಳಿಗಳು ಬಂದಿದ್ದಾವೆ. ಹಾಗಾಗಿ ನಾವು ನಮ್ಮ ಭಾಗದಲ್ಲಿ ಸಾಮಾನ್ಯವಾಗಿ ತೊಗರಿಯನ್ನು ಹಾಕ್ತಾರೆ ಸರ್. ಎಳ್ಳು ಯಾರು ಹಾಕಲ್ವ ನಿಮ್ಮ ಕಡೆ? ಸರ್ ಎಳ್ಳು ಹಾಕ್ತಾರೆ. ಎಳ್ಳನ್ನು ಅಂತರ ಬೆಳೆಯಾಗಿ ನಮ್ಮಲ್ಲೆಲ್ಲೂ ಹಾಕಲ್ಲ. ಏನು ಮಾಡ್ತೇವೆ, ನಮ್ಮಲ್ಲಿ ಸುತ್ತ ನಾವು ಜಮೀನಿನ ಒಂದು ತೇವರು ಅಂತೀವಲ್ಲ ಸರ್, ಆ ಕಡೆ ಜಾಗ ಎಲ್ಲೆಲ್ಲಿ ಲಭ್ಯತೆ ಇರ್ತದೋ ಅಲ್ಲಿ ಹಾಕ್ತಾರೆ ಸರ್. ಎಳ್ಳು ನಾವು ಹುಚ್ಚೆಳ್ಳು ಹಾಕ್ತಾರೆ ನಮ್ಮಲ್ಲಿ ಸಾಮಾನ್ಯವಾಗಿ, ಹುಚ್ಚೆಳ್ಳು ಹಾಕ್ತಾರೆ. ಬಟ್ ಒಂದು ಇದಾಗಿ ಬೆಳೆಯಲ್ಲ. ಅದೇನು ನಾವು ಕನಕಪುರ ಭಾಗದಾಗ ಹೋದಾಗ
ಕನಕಪುರ ಮತ್ತು ರಾಮನಗರಕ್ಕೆ ಹೋದಾಗ ಸರ್ ಅಲ್ಲಿ ನಿಮಗೆ ಎಳ್ಳು ತುಂಬ ಅಲಸಂದೆನೇ ಜಾಸ್ತಿನಾ ಹೆಸರು ಉದ್ದು ಇದನ್ನ ಯಾರು ಬೆಳೆಯಲ್ಲ? ಹಾಕ್ತಾರೆ ಸರ್, ಹೆಸರು ಉದ್ದು ಹಾಕ್ತಾರೆ. ಬಟ್ ನಾವೆಲ್ಲ ಇನ್ನೊಂದು ಅಕ್ಕಡಿ ಅಂತ ಹೇಳಿದಾಗ ಏನು ಮಾಡ್ತಾರೆ, ಸಾಮಾನ್ಯವಾಗಿ ತೊಗರಿಗೆ ಹೋಗ್ಬಿಡ್ತಾರೆ ಸರ್. ತೊಗರಿಗೆ ಹೋಗ್ಬಿಡ್ತಾರೆ ಮೆಜಾರಿಟಿ. ಅಲಸಂದೆ ಹಾಕ್ತಾರೆ ಸರ್, ಅಲಸಂದೆನೂ ಹಾಕ್ತಾರೆ. ಈ ಉದ್ದು ಮತ್ತು ಇವೆಲ್ಲ ಏನು ಮಾಡ್ತಾರೆ, ಎಲ್ಲೆಲ್ಲಿ ಜಾಗನ ಅವ್ರಿಗೆ ಲಭ್ಯ ಇರ್ತದೋ ಜಮೀನಲ್ಲಿ ಅಲ್ಲಲ್ಲೇ ಹಾಕ್ತಾರೆ ಸರ್. ಯಾರು ನೆಲಗಡಲೆ ಬೆಳೆಯಲ್ವ ನಿಮ್ಮ ಭಾಗದಲ್ಲಿ? ಸರ್ ನೆಲಗಡಲೆ ಬೆಳೀತಾರೆ, ಮೊದಲು ಬೆಳೀತಾ ಇದ್ವು ಸರ್ ನಮ್ಮಲ್ಲಿ. ಅಂತ ನೆಲಗಡಲೆ ಅಂದರೆ ನಮ್ಗೆ ಅಂಬುಗಡಲೆ ಅಂತ ಬತ್ತಾಯಿತು ಮೊದಲು, ಹಿಂಗೆ ಹಬ್ಬುತ್ತೆ ನೋಡಿ ಸರ್, ಅದನ್ನೇ ಬೆಳಿತೀವಿ. ಅದಾದಮೇಲೆ ಜೊಟ್ಟು ಅಂತ ಕರಿತೀವಿ ನಾವು, ಜೊಟ್ಟುಗಡಲೆ ಅಂತ ಕರಿತೀವಿ, ಎರೆಕ್ಟ್ ಟೈಪ್ ಅಂತ ಬರುತ್ತೆ, ಅದನ್ನು ಬೆಳಿತೀವಿ ಸರ್ ನಮ್ಮ ಭಾಗದಲ್ಲಿ. ಸಾಮಾನ್ಯವಾಗಿ ಎಲ್ಲಿ ಮಳೆ ನಮಗೆ ಬರೋ ಒಂದು ಸಾಧ್ಯತೆ ಹೆಚ್ಚು ಮಳೆ ಬರ್ತದೆ ಸರ್, ಸಾಮಾನ್ಯವಾಗಿ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದ ಕೆಳಗಡೆ ಕೆಲವೊಂದು ಗ್ರಾಮಗಳಿದ್ದಾವೆ ಸರ್, ಈ ಗೋಪಾಲ್ಪುರ ಮತ್ತು ಬೇರಂಬಾಡಿ ಅಂತಲೇ, ಅಲ್ಲಿ ತುಂಬ ಬೆಳೀತಾರೆ ಸರ್. ಅಲ್ಲಿ ನೆಲಗಡಲೆ ಸೂರ್ಯಕಾಂತಿನೂ ಬೆಳೀತಾರೆ ಅಲ್ಲಿ. ಜೋಳದೊಂದಿಗೆ ನೆಲಗಡಲೆ ಬೆಳಿಬೋದಾ? ಚೆನ್ನಾಗಿರುತ್ತಾ ಸರ್? ಜೋಳದೊಂದೇ ಬೆಳೆಯೋಕ್ಕಾಗಲ್ಲ, ಯಾಕಂದ್ರೆ ಅದನ್ನು ಅಕ್ಕಡಿಯಾಗಿ ಮಾಡೋಕ್ಕೆ ಬರಲ್ಲ. ನೆಲಗಡಲೆ ಒಂದು ಸಾಲ ಜೋಳ, ನೆಲಗಡಲೆ ಹಾಕಲ್ಲ ಸರ್. ನೀವು ಹೇಳ್ದಂಗೆ ಬೇಕಾದ್ರೆ ಹೆಸರು ಕಾಳು ಹಾಕ್ಬೋದು, ಉದ್ದ ಹಾಕ್ಬೋದು, ಇವನ್ ತೊಗರಿನೂ ಹಾಕ್ಬೋದು ಸರ್. ಆದರೆ ನೆಲಗಡಲೆ ಹಾಕಕ್ಕೆ ಬರಲ್ಲ ನಮ್ಮಲ್ಲಿ, ಅದನ್ನು ಅಕ್ಕಡಿ ಬೆಳೆಯಲ್ಲ. ಬಟ್ ಹಂಗೆ ಬೇಕಾದ್ರೆ ಬೆಳ್ಕೋಬೋದು ಸರ್, ಪ್ರತ್ಯೇಕವಾಗಿ ಬೆಳಿಬೋದು ಸರ್. ಅಂದ್ರೆ ಈಗ ಅವನು ಸೊಪ್ಪುಗಾದ್ರೂ ಬೆಳ್ಕೊಳ್ಳಿ, ಕಾಳುಗಾರು ಬೆಳ್ಕೊಳ್ಳಿ, ಅಕ್ಕಡಿ ಬೆಳೆಯೋದು ಒಳ್ಳೇದಲ್ವೇ? ಅಕ್ಕಡಿ ಬೆಳೆಯೋದು ಒಳ್ಳೆಯದು ಸರ್. ಬರುತ್ತೆ ಸರ್. ಆ್ಯಕ್ಚುಲಿ ಈಗ ನಾವು ಒಂದು 100-105 ದಿನಕ್ಕೆ ನಾವು ಕಟಾವಾದಾಗ ಹೆಂಗಿರು ಭೂಮಿ ಖಾಲಿ ಇರುತ್ತೆ, ಅವಾಗ ತೊಗರಿ ಬರುತ್ತೆ. ತೊಗರಿ ಹೆಂಗಿರು ದೀರ್ಘಾವಧಿಯ ಒಂದು ತಳಿ ಆದ್ರಿಂದ ಒಳ್ಳೆ ತೊಗರಿ ಬೆಳೀತಾರೆ ಸರ್. ಅದು ಒಳ್ಳೊಳ್ಳೆ ತೊಗರಿ ಬರ್ತದೆ. ತದನಂತರ ಮಳೆ ಬಿದ್ದರೆ ಉಳ್ಳಿನೂ ಚೆಲ್ತಾರೆ, ಹಂಗಾಗಿ ಆ ಬೆಳೆನೂ ಬರುತ್ತೆ ಅವ್ರಿಗೆ. ರಾಗಿ ಕಡಿಮೆನಾ ನಿಮ್ಮಲ್ಲಿ? ರಾಗಿ ಅಂದರೆ ರಾಗಿ ಅಕ್ಕಡಿ ಬೆಳೆಯಾಗಿ ನಮ್ಮಲ್ಲಿ ಬೆಳೆಯಲ್ಲ ಸರ್. ಬಟ್ ನಾನು ಪ್ರತ್ಯೇಕವಾಗಿ ಬೆಳೀತಾರೆ, ರಾಗಿ ಬೆಳೀತಾರೆ. ಜೋಳ ಕಟಾವು ಮಾಡಿದ್ಮೇಲೆ ಜಾಗಕ್ಕೆ ಹುರುಳಿ ಚೆಲ್ತಾರೆ ಅಂತ. ಹುರುಳಿ ಚೆಲ್ತೀವಿ. ರಾಗಿ ಹಾಕ್ಬೋದಾ ಅಂತ ಒಂದು ಆಲೋಚನೆ ಬಂತಷ್ಟೇ. ಆಲೋಚನೆ ಸರ್, ಬೆಳಿಬೋದು. ಬಟ್ ರೈತರು ಏನು ಮಾಡ್ತಾರೆ, ಸಾಮಾನ್ಯವಾಗಿ ಈ ಜೋಳ ಬೆಳೆ ಬಿತ್ತನೆ ಟೈಮಲ್ಲೇ ಏನು ಮಾಡ್ತಾರೆ, ರಾಗಿನೂ ಆ ಕಡೆ ಹಾಕೊಂಡಿರ್ತಾರೆ ಸಪ್ರೇಟಾಗಿ, ಅದನ್ನು ಪ್ರತ್ಯೇಕವಾಗಿ ಹಾಕೊಂಡಿರ್ತಾರೆ ಸರ್. ಬಟ್ ಅಕ್ಕಡಿ ಬೆಳೆಯಾಗಿ ಅದನ್ನ ಸಾಮಾನ್ಯವಾಗಿ ಅವರು ಕಡಿಮೆ, ನಮ್ಮ ಭಾಗದಲ್ಲಿ ಬೆಳೆಯೋದು ಕಡಿಮೆ ಸರ್. ಓಕೆ. ಈಗ ಸಾಮಾನ್ಯವಾಗಿ ನಾವು ಫಾಡರ್ಗಾಗಿ ಬೆಳೆದ್ರೆ, ಮೇವಿಗಾಗಿ ಬೆಳೆದ್ರೆ ಎಷ್ಟು ದಿನದಲ್ಲಿ ಕಟಾವು ಸರ್? 75-80 ದಿನದಲ್ಲಿ ಕಟಾವು ಮಾಡ್ಬೇಕು ಸರ್. ಅಂದರೆ ಅದು ಹೂ ಬಿಡುತ್ತಲ್ಲ ಸರ್, ಮೊದಲ ಹೂ ಬಿಡುತ್ತಲ್ಲ, ಹೂ ಅರಳಿದಾಗ ನಾವು ಅದನ್ನ ಕಟಾವು ಮಾಡಬೇಕು. ಯಾಕೆ ಅಂತ ಹೇಳ್ತೀವಿ, ಸಾಮಾನ್ಯವಾಗಿ ಜೋಳದಲ್ಲಿ ಏನಾಗುತ್ತೆ ಗೊತ್ತಾ ಸರ್, ಬಿತ್ತನೆ ಆದ ಒಂದು 15-20 ದಿನಕ್ಕೆ ಅದು ವಿಷಕಾರಕ, ನಾವೇನಂತ ಕರಿತೀವಿ HCN ಅಂತ ಕರಿತೀವಿ. ಅದೇನಾಗುತ್ತೆ, ಅದೇನಾದರೂ ನಾವು ರಾಸುಗಳು ಮೇದ್ರೆ ಏನಾಗುತ್ತೆ ಸರ್, ಸೊಕ್ತ ಅಂತ ಹೇಳ್ತೀವಿ ನಾವು, ಸತ್ತೋಗ್ತವೆ ಹಸುಗಳು. ಹಾಗಾಗಿ ಏನು ಮಾಡ್ತೀವಿ ನಾವು, ವೆಜಿಟೇಟಿವ್ ಸ್ಟೇಜ್ ಅಂದರೆ ಯಾವಾಗ ಅದು ಇನ್ನೂ ಹಸಿರು ಇರ್ತದೋ ಅಲ್ಲಿ ತನಕನೂ ಅದನ್ನು ನಾವು ಮೇವಿಗೆ ಶಿಫಾರಸು ಮಾಡಲ್ಲ. ಯಾವಾಗ ಅದು ಹೂ ಬಿಡುತ್ತಲ್ಲ ಸರ್, ಹೂ ಬಿಟ್ಟ ನಂತರ ನಾವು ಕಟಾವು ಮಾಡಿ ಹಾಕ್ಬೋದು ಸರ್. ತದನಂತರ ನಾವು ಮಲ್ಟಿ ಕಟ್ ಅಂತ ಕರಿತೀವಿ, ಸಿಂಗಲ್ ಕಟ್ ಅವರ ಒಂದು ಕಟಾವು ಬರ್ತದೆ. ಕಟಾವು ಮಾಡಿ ನೆಕ್ಸ್ಟ್ ಮುಂದೆ ಏನಾದ್ರು ನಾವು ಪ್ರತಿ 45 ದಿನಕ್ಕೂ ಕಟಾವು ಮಾಡಿ ಹಾಕ್ಬೋದು ಅದನ್ನ. ಈಗ ನೀವೇನು ಫಾಡರ್ ಸೊರ್ಗಮ್ ಹೇಳಿದಿರಿ, ಅದು ಮಲ್ಟಿ ಕಟ್ ಸೊರ್ಗಮ್, ಅದು ಸಿಂಗಲ್ ಕಟ್ ಸರ್. ನಾವು ಶಿಫಾರಸ್ ಮಾಡಿರೋದು, ಬಟ್ ಅದು ಮಲ್ಟಿ ಕಟ್ ಬರುತ್ತೆ. ಅದಾದಮೇಲೆ ನಾವು ಸ್ವಲ್ಪ ನೀರು ಹಾಯಿಸಿ ಸ್ವಲ್ಪ ಗೊಬ್ಬರ ಕೊಟ್ಟಾಗ ಬರುತ್ತೆ ಸರ್. ಬಂದಮೇಲೆ ಪ್ರತಿ 45 ದಿನಗಳಿಗೂ ಸಹ ಅದನ್ನ ಕಟಾವು ಮಾಡಿ ನಾವು ರಾಸುಗಳಿಗೆ ತಗೋಬೋದು ಆ ಥರ ಸರ್. ಸುಮಾರು ಒಂದು 4-5 ಕಟಾವು ಮಾಡ್ಬೋದು ಸರ್, 45 ದಿವಸಕ್ಕೊಂದ್ಸಲ. ಅಂದರೆ ಮೊದಲನೇದು 75-80 ದಿನಕ್ಕೆ ಸರ್, ತದನಂತರ ಬರೋ 45 ದಿನಕ್ಕೆ ಬರ್ತವೆ. ಅಂದ್ರೆ ಹೂ ಅರಳುತ್ತಿದ್ದ ಹಾಗೇನೆ ಕಟಾವು ಮಾಡಬೇಕಲ್ವಾ? ಈಗ ನಾನು ಮಲ್ಟಿ ಕಟ್ ತಗೋತೀನಿ ಅಂದ್ರೆ ನೆಲದಿಂದ ಎಷ್ಟು ಬಿಟ್ಟು ಕತ್ತರಿಸ್ಬೇಕು? ಒಂದು 2 ಇಂಚು 3 ಇಂಚು ಸಾಕು. ತದನಂತರ ನೀವು ಗೊಬ್ಬರ ಕೊಟ್ಟು ಮತ್ತೆ ನೀರು ಹಾಯಿಸಿದ್ರೆ ಮತ್ತೆ ಬರುತ್ತೆ ಸರ್. ಅದು ಕೂಳೆ ಬೆಳೆ ಅಂತೀವಲ್ಲ, ಆ ಥರ ಬೆಳೆ ಬರ್ತದೆ, ತೊಂದರೆ ಇಲ್ಲ ಅದರಲ್ಲಿ, ಪರವಾಗಿಲ್ಲ. ಈಗ ಮೇವಿಗಾಗಿ ಅದನ್ನು ಕತ್ತರಿಸ್ಕೊಂಡ್ರೆ ನಾವು ಅದನ್ನು ಏನಾದರೂ ರಸಮೇವು ಮಾಡಿ ಇಟ್ಕೋಬೇಕಾ ಅಥವಾ ಹಾಗೆ ಶೇಖರಣೆ ಮಾಡಿ? ಸರ್, ಹಸಿರು ಮೇವಾದ್ರಿಂದ ನೀವು ರಸಮೇವು ಮಾಡ್ಬೋದು ಸರ್. ಇಲ್ಲ ಹಾಗೆ ನೀಡ್ತೀವಿ, ನೇರವಾಗೂ ನೀಡ್ಬೋದು. ನೇರವಾಗಿ ನೀಡಿದ್ರೆ ಏನಾಗುತ್ತೆ, ಹಸುವಿನ ಒಂದು ಈ ಹಾಲು ಕೊಡುವ ಹಸುಗಳಲ್ಲಿ ಇಳುವರಿ ಹೆಚ್ಚಾಗಿದೆ ಸರ್. ಸುಮಾರು ನಾವು ರೈತರ ಹತ್ರ ನಾವು ಏನು ಮಾಡಿದ್ವಿ, ಯಾವುದೇ ಒಂದು ತಳಿಯನ್ನು ನಾವು ಬಿಡುಗಡೆ ಮಾಡಬೇಕು ಅಂದಾಗ ನಾವು ರೈತರು ಹೊಲದಲ್ಲಿ ಹಾಕ್ತೀವಿ ಸರ್. ಸುಮಾರು ಭಾಗದಲ್ಲಿ ನಾವು ಹಾಕಿದಾಗ ಅವ್ರ ಅನುಭವ ಅದೇ ಹೇಳಿರೋದು ಅವರು, ಮೇವು ಇದನ್ನು ನಾವು ಕರೆಯುವ ಹಸುವಿಗೆ ನಾವು ಕೊಟ್ಟಾಗ ಇಳುವರಿ ಹೆಚ್ಚಾಗಿದೆ ಅಂತ ಅವರು ನಮಗೆ ಗಮನಕ್ಕೆ ತಂದಿದ್ದಾರೆ ಸರ್. ಜೋಳ ಅಂದರೆ ಸುಮಾರು ಜನ ಅದನ್ನು ಒಣಗಿಸ್ ಕೂಡ ಇಟ್ಕೋತಾರೆ. ಈಗ ನೀವೇನು ಹೇಳ್ತಿದ್ದೀರಿ, ಮೇವಿಗಾಗಿ ಬೆಳೆಯುವಂತಹ ಜೋಳ, ಇದನ್ನು ಒಣಗಿಸು ಕೂಡ ಶೇಖರಣೆ ಮಾಡಿಲ್ಲ ಸರ್. ಅದು ಹಸಿರು ಮೇವು ಕೊಟ್ಟರೆ ಒಳ್ಳೆಯದು.
ಯಾಕಂದರೆ ಅದು ಕಡ್ಡಿ ಏನಿರುತ್ತೆ ಸಣ್ಣ ಇರ್ತದೆ ಮತ್ತು ತುಂಬ ಹಸಿರಿರೋದ್ರಿಂದ ಕೊಟ್ಟಾಗ ಏನಾಗುತ್ತೆ ಅಲ್ಲಿ ಅದರಲ್ಲಿರುವಂಥ ಏನು ಒಂದು ನಾವು ಅಂತೀವಲ್ಲ ಈ ಸಾರಾಂಶಗಳು ಎಲ್ಲ ಅದಕ್ಕೆ ಸೇರ್ಬೇಕಾದ್ರೆ ಅದನ್ನು ಮಾತ್ರ ಹಸಿರು ಕೊಟ್ಟರೆ ಒಳ್ಳೆಯ ಸರ್. ನಾವೇನು ಧಾನ್ಯ ಜೋಳ ಅಂತೀವಲ್ಲ ಸರ್, ನಾವು ಧಾನ್ಯ ಜೋಳದ ಏನು ಮಾಡ್ತೀವಿ, ಈ ತೆನೆಗಳನ್ನು ಕೊಯ್ಲು ಮಾಡಿದ ನಂತರ ಏನು ಕಡ್ಡಿ ಬರುತ್ತಲ್ಲ ಸರ್ ನಮ್ಮಲ್ಲಿ, ಅದನ್ನು ನಾವು ಹೇಳ್ದಂಗೆ ನಮ್ಮ ಹಳ್ಳಿ ಕಡೆ ಏನು ಮಾಡ್ತೀವಿ ಅಂದರೆ ಗೊಣಬೆ ಹಾಕೋದು ಅಂತೀವಿ, ಈ ಮೆದೆ ಹಾಕೋದು ಅಂತೀವಿ. ಅದನ್ನ ವರ್ಷಾನುಗಟ್ಟಲೆ ಅದನ್ನ ಯಾಕಂದರೆ ಸರ್ ಒಂದೇ ಬೆಳೆ ನಮ್ಮ ಭಾಗದೇನಾಗುತ್ತೆ ಮೇವಿಗೆ ಈ ಜೋಳ ಒಂದೇ ಇಲ್ಲಿ ಉಪಯೋಗಿಸೋದು. ಅದಕ್ಕೆ ಏನು ಮಾಡ್ತಾರೆ, ಅದನ್ನ ಗೊಣಬೆ ಹಾಕೋದು ಅಥವಾ ಮೆದೆ ಹಾಕೋದು ಮಾಡಿ ವರ್ಷ ಪೂರ್ತಿ ಅದನ್ನು ನೀಡ್ತಾರೆ ಸರ್. ಒಣಗಿಸಿದ ನಂತರ ಅದನ್ನ ನೀಡ್ತಾರೆ, ಅದನ್ನ ಕಟಾವು ಮಾಡಿ ನೀಡ್ತಾರೆ ಸರ್. ಅದನ್ನ ಧಾನ್ಯಕ್ಕಾಗಿ ಇರುವಂತಹ ಜೋಳ, ಅದರ ಬೇಸಾಯ ವಿಧಾನ ಬಗ್ಗೆ ಸ್ವಲ್ಪ ಹೇಳಿ ಸರ್. ಧಾನ್ಯಕ್ಕಾಗಿ ನಾವು ಈಗಾಗಲೇ ಹೇಳ್ದಂಗೆ ಸರ್, ಏನು ನಮ್ಮ ರೈತರು ಭೂಮಿಯನ್ನು ಸಿದ್ಧತೆ ಮಾಡಿದ ನಂತರ ಸರ್, ಇದು ಎಕರೆಗೆ 3 kg ಬೇಕು ಸರ್. ಸೊ 3 kg ನಾವು ಮತ್ತೆ ಸಾಲಿನಿಂದ ಸಾಲಿಗೆ ಒಂದು 37.5 ಸೆಂಟಿಮೀಟ್ರ್ ಅಷ್ಟು ನಾವು ಅದಾಗೆ ಮತ್ತೆ ನಾನು ಪದೇ ಹೇಳ್ತಾ ಇದ್ದೀನಿ ಸರ್, ದಯವಿಟ್ಟು ಈ ಸಾಲಿಗೆ ಹೋಗಿ ಬಿತ್ತನೆ ಮಾಡ್ಬೇಕಾದ್ರೆ ನೀವು ಸಾಲು ಬಿತ್ತನೆ ಮಾಡಿದಾಗ ಇಳುವರಿಯನ್ನು ನಾವು ಜಾಸ್ತಿ ಪಡಿಬೋದು ಸರ್. ಅದಾದ ನಂತರ ನಾವು ಕೂರಿಗೆ ಬಿತ್ತನೆ ಮಾಡ್ಬೇಕಾ? ಕೂರಿಗೆ ಬಿತ್ತನೆ ಮಾಡಿದ್ರು ಒಳ್ಳೇದೇ ಸರ್, ಮಾಡಿದ್ರೆ ಒಳ್ಳೆಯದು, ಮಾಡ್ಬೋದು ಇಂಥವ್ರು ಕೂರಿಗೆ ಬಿತ್ತನೆನೂ ಮಾಡ್ಬೋದು ಸರ್. ತದನಂತರ ನಾವೇನು ಮಾಡಬೇಕು, ಮತ್ತೆ ಶಿಫಾರಸು ಮಾಡಿದ ಗೊಬ್ಬರ ನಾನು ಅವಾಗ ಹೇಳಿದೆ 60-40-40 kg ಹೆಕ್ಟೇರ್ಗೆ. ಅದರಲ್ಲಿ ಅರ್ಧ 60ರಲ್ಲಿ 30 kg, 40 ಮತ್ತು 40 ಬಿತ್ತನೆ ನೀವು ಸಮಯದಲ್ಲೇ ಕೊಡ್ಬೇಕು ಸರ್. ತದನಂತರ ಮಳೆ ಬಂದರೆ ಒಳ್ಳೆಯದು ಸರ್. ಮಳೆಯೂ ಬರಲಿಲ್ಲ ಅಂದರೆ ಒಂದು ನೀರಿನ ಸೌಲಭ್ಯನೂ ಕೊಡೋಂಗಿದ್ರೆ ಒಂದು ನೀರು ಎಕರೆ ಅದು ಚೆನ್ನಾಗಿ ನಮಗೆ ಮೊಳಕೆ ಬರಬೇಕಲ್ಲ ಸರ್. ಅದಕ್ಕೆ ಸ್ಪ್ರಿಂಕ್ಲರಲ್ಲಿ ಕೊಡ್ಬೋದು, ಸ್ಪ್ರಿಂಕ್ಲರ್ ಕೊಡ್ಬೋದು. ಈಗೇನು ಹೊಸ ರೈನ್ ಗೇಜ್ ಅಂತಲೂ ಬಂದಿದೆ ಸರ್, ಈಗ ಹೊಸವು ರೈನ್ ಗನ್ ಅಂತ ಬಂದಿದೆ, ಅದನ್ನು ಮಾಡ್ಬೋದು. ಇಲ್ಲ ಅಂದರೆ ನೀವು ಆಯಿಸ್ತಿನಾದ್ರೆ ಆಯಿಸ್ಲೂಬಹುದು, ಯಾಕಂದ್ರೆ ಮೊಳಕೆ ಚೆನ್ನಾಗಿ ಬರ್ಬೇಕು ಸರ್. ಅದಕ್ಕೊಂದು ಹೊಂಡ ಮಾಡ್ಕೋಬೇಕು, ಅದರಲ್ಲಿ ನೀರು ಸಂಗ್ರಹ ಮಾಡಿ ಇಟ್ಕೋಬೇಕು. ಹೌದು ಸರ್, ಅಲ್ವೇ? ಹೌದು ಸರ್. ಇಲಾಖೆನವರೇ ಸ್ಪ್ರಿಂಕ್ಲರು ರೈನ್ ಗನ್ ಕೊಡ್ತಾರೆ ಸರ್, ಎಲ್ಲ ಸಬ್ಸಿಡಿಗೆಲ್ಲ ಕೊಡ್ತಾರೆ ಈಗ. ಅದಾದ ನಂತರ 30 ದಿನ ನಂತರ ಮತ್ತೆ ನಾವೇನು ಉಳಿಕೆ ಇತ್ತಲ್ಲ ಸರ್, ಆ ಒಂದು 30 kg ನೀಡಬೇಕು ಸರ್. ತದನಂತರ ನಮಗೆ ಹೂವು ಅರಳೋ ಸಮಯ ಅಂದರೆ ಈಗ ಸುಮಾರು ಒಂದು 50 ಅಥವಾ 60 ದಿನಗಳಿಗೆ ಹೂವು ಬರ್ತವೆ ಸರ್. ಅದು ಸೊ ಹೂವು ಬಂದಾಗ ಒಂದು ನೀರು, ನಿಮಗೆ ನೀರಿನ ಏನಾದ್ರು ಸೌಲಭ್ಯ ಇದ್ದರೆ, ಇಲ್ಲಾದ್ರೆ ಮಳೆ ಬರ್ತದೆ, ನಮಗೇನು ಮಾಮೂಲಿ ಮುಂಗಾರು ಮಳೆ ಬರ್ತದೆ, ತೊಂದರೆ ಇಲ್ಲ. ಸೊ ತದನಂತರ ನಾವು ಕಟಾವು ಮಾಡ್ಬೋದು. ಒಂದು 100-105 ದಿನಕ್ಕೆ ಕಟಾವು ಬರ್ತದೆ ಸರ್. ತೆನೆಗಳನ್ನು ಕಟಾವು ಮಾಡ್ಕೊಂಡು, ಬರೀ ತೆನೆ ಮಾತ್ರ ಕತ್ತರಿಸ್ಬೇಕು. ತೆನೆ ಕಟಾವು ಮಾಡ್ಕೊಂಡು ಮಿಕ್ಕಿದ ಕಡ್ಡಿನ ಹಂಗೆ ನಾವು ಕಟಾವು ಮಾಡಿ ಅದನ್ನ ಸಂಗ್ರಹಣೆ ಮಾಡ್ಬೋದು. ಯಾಕಂದ್ರೆ ನಾವು ಒಕ್ಕಣೆ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ, ಕಡ್ಡಿ ಸಮೇತ ಒಕ್ಕಣೆ ಮಾಡಲ್ಲ, ಯಾಕಂದ್ರೆ ಕಡ್ಡಿ ಎಲ್ಲ ಪುಡಿ ಆಗ್ಬಿಡುತ್ತೆ ಸರ್. ಹಂಗಾಗಿ ಏನು ಮಾಡ್ತೀವಿ, ತೆನೆಗಳನ್ನು ನಾವು ಕಟಾವು ಮಾಡ್ಕೊಂಡು ಅದನ್ನು ನಾವು ಒಕ್ಕಣೆ ಮಾಡಿದಾಗ ನಮಗೆ ಇಳುವರಿ ಒಂದು ಜಾಸ್ತಿ ಸಿಗುತ್ತೆ ಸರ್. ಒಕ್ಕಣೆ ಮಾಡೋ ವಿಧಾನ ಸರ್ ಸಾಮಾನ್ಯವಾಗಿ ಮೊದಲೇನು ಮಾಡ್ತಿದ್ವಿ ಸರ್, ನಾವು ಒಕ್ಕಣೆ ಮಾಡ್ಬೇಕಂದ್ರೆ ಈ ಕೊಟಾರ ಅಂತೀವಿ, ಕರಿತೀವಿ ನಾವು. ತಿಪ್ಪೆ ತಾರಿಸಿ ಅದನ್ನು ದೊಡ್ಡ ಕಲ್ಲು ಗುಂಡುಗಳಿದ್ವು ಅವಾಗ, ಅದನ್ನು ಎತ್ತಿಗೆ ಕಟ್ಟಿ ನಾವು ಗುಂಡು ಹಾಯಿಸ್ತಾ ಇದ್ವಿ ಅವಾಗ. ರೌಂಡ್, ಅದೇ ಗುಂಡು ಅಂತ ಕರಿತೀವಿ ನಾವು, ಅದೇ ರೌಂಡ್ ಗಲ್ಲು ಅಂತ ಕರಿತೀವಿ, ಅದನ್ನ ಹಾಯಿಸ್ತಾ ಇದ್ವಿ. ಇತ್ತೀಚೆಗೆಲ್ಲ ಕಡಿಮೆ ಆಗಿದೆ ಸರ್. ಈಗ ಇತ್ತೀಚೆಗೆ ನಿಮಗೆ ಗೊತ್ತಿದೆ, ಎಲ್ಲ ರೈತರು ಏನು ಮಾಡ್ತಾರೆ, ಸಾಮಾನ್ಯವಾಗಿ ಎಲ್ಲಿ ಸೌಲಭ್ಯ ಇಲ್ವೋ ಸಾಮಾನ್ಯವಾಗಿ ರೋಡಲ್ಲಿ ಹಾಕ್ಬಿಡ್ತಾ ಇದ್ದಾರೆ, ರಸ್ತೆಗಳಲ್ಲಿ ಹಾಕ್ತಾ ಇದ್ದಾರೆ. ತಪ್ಪಲ್ವೇ ಅದು? ಅದಕ್ಕೆ ನಾವು ಈಗಲೂ ಹೇಳ್ತಾ ಇದ್ದೀವಿ, ದಯವಿಟ್ಟು ರಸ್ತೆಯಲ್ಲಿ ಹಾಕಬೇಡಿ, ಎಲ್ಲಿ ನಿಮಗೆ ಸೌಲಭ್ಯ ಇರುತ್ತೋ ಅಲ್ಲಿ ಮಾಡಿ ಸ್ವಲ್ಪ ಒಕ್ಕಣೆ ಮಾಡ್ಕೊಂಡ್ರೆ. ಯಂತ್ರಗಳೇನು ಬಂದಿಲ್ವಾ ಸರ್? ಯಂತ್ರಗಳು ಬಂದಿದ್ದಾವೆ ಸರ್, ಬಟ್ ಆದರೆ ಎಲ್ಲೆಲ್ಲಿ ಆ ಸಮಯಕ್ಕೆ ಅವ್ರಿಗೆ ಅದು ಒದಗಿದ್ರೆ ಅದನ್ನು ಸಹ ನಾವು ಬಳಸ್ಬೋದು ಸರ್. ಸಾಮಾನ್ಯವಾಗಿ ಇದನ್ನೇನಾದರೂ ನೆರಳಲ್ಲಿ ಹಾರಾಕ್ಬಿಟ್ಟು ಒಣಗಿಸ್ಬಿಟ್ಟು ಆಮೇಲೆ ಚೀಲದಲ್ಲಿ ತುಂಬಿಟ್ಕೊಂಡು ಶೇಖರಣೆ ಮಾಡ್ಕೋಬೇಕಾ, ಹೇಗೆ ಸರ್? ಚೆನ್ನಾಗಿ ಒಣಗಿಸ್ಬೇಕು ಸರ್, ಯಾಕೆಂದರೆ ಈಗ ನಮಗೆ ನೀರಿನ ಅಂಶ ಏನಿರ್ತದೆ ಕಡಿಮೆ ಮಾಡಲೇಬೇಕು. ಇಲ್ಲಾಂದ್ರೆ ಏನು ಮಾಡ್ತೀವಿ ನಾವು, ಹಳ್ಳಿ ಕಡೆ ಬೂಸ್ಟ್ ಬರುತ್ತೆ ಅಂತಾರೆ, ಫಂಗಸ್ ಬರುತ್ತೆ ಅಂತಾರೆ, ಅದು ಬರುತ್ತೆ ಸರ್. ಅದು ಅಲ್ಲದೆ ನೀವು ಇದನ್ನು ಒಣಗಿಸ್ಲಿಲ್ಲ ಅಂದರೆ ಇವನು ಹುಳಗಳು ಬರ್ತಾವೆ ಸರ್. ಇದಕ್ಕೆ ಜೋಳದ್ದು ಸಂಗ್ರಹಣೆ ಭಾಳ ತುಂಬ ಇದು ಸರ್, ಅದು ಸೂಕ್ಷ್ಮತೆ. ಅದಕ್ಕೆ ಏನು ಮಾಡಬೇಕು, ಚೆನ್ನಾಗಿ ಒಣಗಿಸ್ಬೇಕು ಸರ್. ಒಣಗಿಸಿ ಏನು ಮಾಡ್ತಾರೆ, ಸಾಮಾನ್ಯವಾಗಿ ನಮ್ಮ ಭಾಗದಲ್ಲಿ ಮೊದಲು ಏನು ಮಾಡ್ತೀವಿ ಅಂದರೆ ಸರ್, ಈ ಗಳಗ ಅಂತ ಹೇಳ್ತೀವಿ ನಾವು. ಗಳಗ ಅಂದರೆ ಬಿದಿರ್ದು ಒಂದು ದೊಡ್ಡ ಬುಟ್ಟಿ ಇರುತ್ತೆ ಸರ್. ಅದ್ರ ಒಳಗಡೆ ಏನು ಮಾಡ್ತೀವಿ ಅಂದರೆ ಈ ಮರಳು ಜೊತೆ ನಾವು ಈ ಜೋಳನ ಹಾಕಿ ನಾವು ಮುಚ್ಚಿಡ್ತಿದ್ವಿ, ಮೇಲೆ ಕೆಮ್ಮಣ್ಣು ಹಾಕ್ಬಿಡ್ತಿದ್ವಿ, ಅದ್ರ ಜೊತೆಗೆ ಬೇವಿನ ಸೊಪ್ಪು ಇವನ್ನೆಲ್ಲ ಹಾಕಿ ಇಡ್ತಿದ್ವಿ ಸರ್. ಹಾಗೆ ಹುಳ ಏನು ಬರೋದಿಲ್ಲ ಅಂತ ಗಳಗ ಅಂತಾರೆ. ಅದನ್ನು ನಾವು ಶೇಖರಣೆ ಮಾಡ್ತಾಯಿದ್ವಿ. ಅವು ಯಾಕಂದ್ರೆ ಅದು ನೀವು ಚೆನ್ನಾಗಿ ಒಣಗಿಸ್ಲಿ, ತೇವಾಂಶ ಇದ್ದೇನಾಗುತ್ತೆ ಸರ್, ಹುಳ ಬರ್ತವೆ ಒಂದು, ಎರಡನೇದು ಫಂಗಸ್ಸು ಮತ್ತು ಬೂಸ್ಟ್ ಅವುಗಳೆಲ್ಲ ಬಂದ್ಬಿಡ್ತವೆ ಸರ್. ಹಾಗಾಗಿ ಅದನ್ನು ಶೇಖರಣೆ ಭಾಳ ಸೂಕ್ಷ್ಮತೆಯಿಂದ ಶೇಖರಣೆ ಮಾಡಬೇಕು ಸರ್. ಅದು ಲಾಭದಾಯಕನ ಇದು ಸರ್? ಸಾಮಾನ್ಯವಾಗಿ ಎಲ್ಲ ಬೆಳೆಗಳು ಲಾಭದಾಯಕನೇ ಸರ್. ಇದ್ರಲ್ಲಿ ನಾನು ಯಾಕೆ ಹೇಳ್ತೀನಿ ಅಂದರೆ, ಇದರಲ್ಲಿ ನೀವು ಯಾವುದೇ ರೀತಿಯಾದಂಥ ಒಂದು ಔಷಧಿ ಆಗಲಿ
ಒಂದು ಯಾವುದಾಗಲಿ ನಾವು ಇದರಲ್ಲಿ ಹೊಡೆಯೋದಿಲ್ಲ. ಯಾಕಂದ್ರೆ ಸಾಮಾನ್ಯವಾಗಿ ಊಟಕ್ಕೆ ಯೂಸ್ ಮಾಡ್ತಾ ಇರೋದ್ರಿಂದ ಏನಾಗ್ತಾರೆ, ಸಾಮಾನ್ಯವಾಗಿ ನಮ್ಮ ಭಾಗದಲ್ಲಿ ಏನು ಮಾಡ್ತೀವಿ ಸರ್, ಮೊದಲ ಏಪ್ರಿಲ್ಲು ಮತ್ತು ಮೇಯಲ್ಲಿ ನಾವು ಬಿತ್ತನೆ ಮಾಡೋದ್ರಿಂದ ಸರ್ ಈ ಕೀಟಗಳು ಕೆಲವೊಂದು ಬರ್ತವೆ. ಈ ಶೂಟ್ ಫ್ಲೈ ಅಂತ ಕರಿತೀವಿ, ಸುಳಿ ನೊಣ ಅಂತ ಕರಿತೀವಿ ಸರ್, ಅವು ಯಾವ ಬರೋಲ್ಲ. ಯಾಕಂದ್ರೆ ಅದು ಅಲ್ಲಿಂದ ಎಸ್ಕೇಪ್ ಆಗಿಬಿಡುತ್ತೆ, ನಾವು ಬೆಳೆ ಅಲ್ಲಿಂದ ನಮಗೆ ತಪ್ಪಿಸ್ಕೊಳ್ತದೆ. ಹಾಗೆ ಯಾವುದೇ ರೀತಿಯ ಒಂದು ಔಷಧ ಸಿಂಪಡಣೆ ಮಾಡೋ ಅಗತ್ಯ ಇಲ್ಲ ಸರ್ ಆ ಭಾಗದ ಅದಿಲ್ಲ. ನಾವೇನಾದ್ರು ಬಿತ್ತನೆ ಕಾಲನೇನಾದ್ರು ನಾವು ಜುಲೈ ಆಗಸ್ಟ್ ಮೇಲೆ ಬಿತ್ತನೆ ಮಾಡಿದ್ರೆ ಸರ್, ಆಗ ನಮಗೆ ಸುಳಿ ನೊಣದ ಬಾಧೆ ಭಾಳ ಕಾಡುತ್ತೆ. ಆವಾಗ ನಾವು ಯಾವುದಾದ್ರು ಒಂದು ಔಷಧಿನ ಹೊಡಿಬೇಕಾಗತ್ತೆ ಸರ್. ಹಾಗಾಗಿ ಏನು ಮಾಡ್ತೀವಿ ನಾವು, ಯಾವುದೋ ಔಷಧಿನೂ ಸಿಂಪಡಣೆ ಮಾಡದೆ ಒಳ್ಳೆ ಮಳೆ ಬಿದ್ದರೆ ಸರ್ ಒಳ್ಳೆ ಬೆಳೆನೂ ಬರ್ತದೆ, ಒಳ್ಳೆ ಲಾಭದಾಯಕನೂ ಆಗುತ್ತೆ. ಸಾಮಾನ್ಯವಾಗಿ ನಮ್ಮ ಭಾಗದಲ್ಲಿ ಏನು ಮಾಡ್ತೀವಿ, ಯಾರೂ ಜೋಳನ ಮಾರಕ್ಕೆ ಹೋಗಲ್ಲ. ಸಾಮಾನ್ಯವಾಗಿ ಎಲ್ಲ ಶೇಖರಣೆ ಮಾಡ್ಕೊತಾರೆ. ಯಾಕೆ ಊಟ ವರ್ಷ ಪೂರ್ತಿ ಅವ್ರು ಮುದ್ದೆ ತಿಂತಾರೆ ಸರ್. ನಮ್ಮಲ್ಲಿ ತುಂಬ ಮೊದಲೇನು ಮಾಡಿ ತುಂಬ ವಿಸ್ತಾರವಾಗಿ ಹೆಚ್ಚು ಪ್ರದೇಶದಲ್ಲಿ ಬೆಳೀತಾ ಇದ್ದಾಗ ಮಾರ್ತಾಯಿದ್ರು, ಅವಾಗ ಮಾರ್ತಾಯಿದ್ರು. ಬಟ್ ಇವಾಗ ಕಡಿಮೆ, ಮಾರೋದು ಕಡಿಮೆ ಸರ್. ಬಟ್ ಆದರೂ ಒಳ್ಳೆ ದರನೂ ಇದೆ ಸರ್. ಈಗ ಕೆ ಜಿಗೆ ಹತ್ತತ್ರ ನಿಮಗೆ 30-40 ರೂಪಾಯಿ ಇದೆ. ಸೊ ಹಾಗಾಗಿ ಲಾಭದಾಯಕನೂ ಆಗ್ಬೋದು ಸರ್. ನಾನು ನಿಮ್ಮಲ್ಲಿ ಏನೋ ಊಟಕ್ಕೆ ಇಟ್ಕೋತಾರೆ ಸರಿ, ಅಂದರೆ ನಮ್ಮ ಭಾಗದಲ್ಲಿ ಏನಾದರೂ ಪೂರ್ವ ಮುಂಗಾರು ಅಥವಾ ಮುಂಗಾರಲ್ಲಿ ಯಾವುದಾದ್ರೂ ಒಂದು ಹೊಸ ಬೆಳೆ ಏನಾದ್ರು ನಾವು ಬೆಳೆಯೋಣ ಅಂತ ಆಲೋಚನೆ ಮಾಡಿದ್ರೆ, ಈಗ ನಮ್ಮ ಭಾಗದಲ್ಲಿ ರಾಗಿ ಮುದ್ದೆ ತಿಂತಾರಲ್ವಾ ಸರ್, ಹೌದು ಸರ್. ಹಾಗಾಗಿ ಅವ್ರು ಮಾರಿದ್ರೆ ಆದಾಯ ಬರುತ್ತಾ? ಖಂಡಿತ ಬರುತ್ತೆ ಸರ್, ಒಳ್ಳೆ ಆದಾಯ ಬರುತ್ತೆ. ಈಗ ಇಳುವರೇನಲ್ಲ, ಎಕರೆಗೆ ನಿಮಗೆ 15-17 ಕ್ವಿಂಟಾಲ್ ಬರುತ್ತೆ ಅಂದಾಗ ಲಾಭದಾಯಕ ಆಗುತ್ತೆ. ಒಳ್ಳೆ ನಿಮಗೆ ದರನೂ ಸಿಗುತ್ತೆ. ಖರ್ಚೆಷ್ಟಾಗಿರುತ್ತೆ? BC ರೇಷಿಯೋ ಅಂತ ನಾವೇನು ಹೇಳ್ತೀವಿ, ಆದಾಯ ಮತ್ತು ವೆಚ್ಚ ಅನುಪಾತ ನೋಡಿದಾಗ ಸರ್ 1:1 ಅಂತ ಹೇಳ್ತೀವಿ ಸರ್. ನಿಮಗೆ ಒಂದು 50 50% ನಿಮಗೆ ಲಾಭ ಬರ್ಬೋದು ಸರ್ ಅಂತ ಹೇಳ್ತೀವಿ ಸರ್ ನಾವು. ನೀರಾವರಿಯಲ್ಲಿ ಜೋಳ ಬೆಳೆಯುವಂತಹ ಒಂದು ವಿಧಾನ ಸರ್, ನೀರಾವರಿಯಲ್ಲಿ ಖಂಡಿತ ಜೋಳ ಬೆಳಿಬೋದು ಸರ್. ಈ ಇಳುವರಿನೂ ಸಹ ಜಾಸ್ತಿ ಬರುತ್ತೆ. ಏನು ವಿಧಾನ ಶಿಫಾರಸು ಮಾಡಿದ್ವಿ ಅದೇ ರೀತಿ ಎಲ್ಲ ಇರುತ್ತೆ ಸರ್. ಅದರಲ್ಲೇನು ವ್ಯತ್ಯಾಸ ಇರೋದಿಲ್ಲ. ಬಟ್ ಈ ನೀರು ಕೊಟ್ಟಾಗ ಏನಾಗುತ್ತೆ, ಇಳುವರಿ ಜಾಸ್ತಿ ಬರುತ್ತೆ ಸರ್ ಅಷ್ಟೇ. ಬೇರೆದ್ರಲ್ಲಿ ಅಂತ ಏನು ಎಷ್ಟು ಬರ್ಬೋದು ನೀರಾವರಿನಲ್ಲಿ ಜೋಳ ಬೆಳೆದ್ರೆ ಸರ್? ಈಗ ಇದ್ರಲ್ಲಿ ನಾವು 15-17 ಅಂತ ಹೇಳ್ತೀವಿ. ಅದ್ರಲ್ಲಿ ಹೋದಾಗ 20-22, ಸುಮಾರು ಒಂದು ನಿಮಗೆ 4-5 ಕ್ವಿಂಟಾಲ್ ಎಕರೆಗೆ ಜಾಸ್ತಿ ಬರುತ್ತೆ ಸರ್ ನೀರಾವರಿಯಲ್ಲಿ ಹೋದಾಗ ನಮ್ಗೆ. ಹೌದಾ? ಹಾಂ, ನೀರು ಅಂದ್ರೂ ಅದು ಏನು ತುಂಬ ಕೊಡಬೇಕಾದ ಅಗತ್ಯ ಏನಿಲ್ಲ ಸರ್. ನನ್ನಲ್ಲಿ ಇದು ಬರ ನಿರೋಧಕ ತಳಿ ಅಂತ ಅವಾಗಲೇ ಹೇಳಿದ್ದೀನಿ ನಾನು. ನೀರಿನ ಸೌಲಭ್ಯ ಇದ್ದರೆ ನಾವು ಖಂಡಿತ ನಾವು ಏನು ಇಳುವರಿ ಬರ್ತೋ ಅದಕ್ಕಿಂತ ಹೆಚ್ಚಿನ ಇಳುವರಿ ಬರುತ್ತೆ ಸರ್ ಅಷ್ಟೇ. ಹಾಗಾಗಿ ಹೆಚ್ಚಿಗೆ ಇಳುವರಿನ ನಾವು ನೋಡ್ಬೋದು. ಅಥವಾ ಈ ನಮ್ಮ ಭಾಗದಲ್ಲಿ ಪೂರ್ವ ಮುಂಗಾರು ಅಷ್ಟೇ ಅಂದರೆ ಹಿಂಗಾರಲ್ಲಿ ಜೋಳ ಇಲ್ವೇ ಇಲ್ಲ? ಹಿಂಗಾರಲ್ಲಿ ನಮ್ಮ ಭಾಗದಲ್ಲಿ ಇಲ್ಲ ಸರ್, ಕಡಿಮೆ ಅಲ್ವಾ, ಬೆಳೆಯೋದೇ ಇಲ್ಲ ನಮ್ಮಲ್ಲಿ. ನೀವು ಹಿಂಗಾರು ಅಂತ ಓದಬೇಕಂದ್ರೆ ಹುಬ್ಬಳ್ಳಿ, ಧಾರವಾಡ, ಬೆಳಗಾಂ, ಬಾಗಲಕೋಟೆ ಆ ಕಡೆ ಹೋದಾಗ ಹಿಂಗಾರಲ್ಲಿ ತುಂಬ ಜೋಳ ಬೆಳೀತಾರೆ ಸರ್ ಅವರು. ಅದರಲ್ಲೂ ನಾವು ಏನಂತ M35-1 ಅಂತ ಕರಿತೀವಲ್ಲ, ರೊಟ್ಟಿ ಜೋಳ, ಅವರು ಸಾಮಾನ್ಯವಾಗಿ ರೊಟ್ಟಿ ಯೂಸ್ ಮಾಡ್ತಾರೆ ಅದನ್ನು. ಹಾಗೆ ಮಾಲ್ದಂಡಿ ಜೋಳ ಅಂತಲೂ ಕರಿತೀವಿ ಅದನ್ನು ಏನು ಮಾಡ್ತೀವಿ ಅಲ್ಲಿ ರೊಟ್ಟಿಗೆ ಅವರು ಸಾಮಾನ್ಯವಾಗಿ ಅದೇ ಜೋಳವನ್ನು ಉಪಯೋಗಿಸ್ತಾರೆ ಸರ್. ಅದು ತುಂಬ ಹೆಚ್ಚಾಗಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಹಿಂಗಾರಲ್ಲಿ ಜೋಳವನ್ನು ನೋಡ್ಬೋದು ಸರ್. ಅಲ್ಲಿ ನೀವು ಅಭಿವೃದ್ಧಿ ಮಾಡಿರೋ ಜೋಳದಿಂದ ರೊಟ್ಟಿ ಮಾಡೋಕ್ಕಲ್ವೇ? ಮಾಡ್ಬೋದು ಸರ್, ನಾವು ಅದು ಖಂಡಿತ ಮಾಡ್ಬೋದು. ಆದರೆ ಏನಾಗುತ್ತೆ ಅಂದರೆ ಈಗ ಅಲ್ಲಿ ನಮ್ಮ ರೈತರು ಏನಾಗಿದ್ದಾರೆ, ಮಾಲ್ದಂಡಿಗೆ ಎಲ್ಲ ಮಾರು ಹೋಗಿದ್ದಾರೆ ಅವರು ರೊಟ್ಟಿ ಅಂದರೆ ಮಾಲ್ದಂಡಿ ಹಾಗಾಗಿದೆ. ನಮ್ಮಲ್ಲೂ ನಾವು ಈಗ ಏನು ಅದರ ಒಂದು ಗುಣಾಂಶಗಳನ್ನು ನಾವು ಸಹ ಪರೀಕ್ಷೆ ಮಾಡಿದ್ದೀವಿ. ರೊಟ್ಟಿನೂ ಮಾಡಿಸಿದ್ದೀವಿ, ಮುದ್ದೆನೂ ಮಾಡಿಸಿದ್ದೀವಿ. ಏನೇನು ಹೊಸದು ಏನು ಅಲ್ಲಿ ಗುಣಾಂಶಗಳಿದೆ ಎಲ್ಲವನ್ನೂ ನಾವು ಪರೀಕ್ಷೆ ಮಾಡಿದ್ದೀವಿ ಸರ್. ಮಾಡ್ಬೋದು, ನೋಡಬೇಕು ಸರ್ ರೈತರು ಯಾವ ರೀತಿ ಅದನ್ನು ಅಕ್ಸೆಪ್ಟ್ ಮಾಡ್ತಾನೆ ಅಂತ ನೋಡ್ಬೇಕಷ್ಟೇ. ಈಗ ತಾವೇ ಹೇಳಿದ್ರಿ ಒಂದೇ ಒಂದು ಕೀಟವ ಇದಕ್ಕೆ ಬರೋದು ಸರ್? ಇಲ್ಲ, ಅದರಲ್ಲಿ ನಾವು ಕೀಟ ರೋಗಗಳ ನಿರ್ವಹಣೆ ಬರ್ತವೆ ಸರ್. ಇಲ್ಲಿ ಕೀಟ ಅಂತ ಬಂದಾಗ ಒಂದು ಬಿತ್ತನೆ ಮಾಡಿದ ಒಂದು ವಾರದಲ್ಲಿ ಸುಳಿ ನೊಣ ಒಂದು ಬರುತ್ತೆ ಸರ್. ತದನಂತರ ನಮಗೆ ಈ ಕಾಂಡ ಕೊರಕ ಅಂತ ಕರಿತೀವಿ, ನಾವೇನು ಸ್ಟೆಮ್ ಬೋರರ್ ಅಂತ ಕರಿತೀವಿ ಸರ್, ಅದು ಬರ್ತದೆ. ಅದಾದ ನಂತರ ನಾವು ಹೂವು ಬಂದಾಗ ಸರ್ ನಾವೇನು ಮಿಡ್ಜ್ ಅಂತ ಕರಿತೀವಿ, ಅದಂತ ಕರಿತೀವಿ. ಬೆಂಕಿ ಹುಳ ಅಂತಲೂ ಕರಿತೀವಿ, ಅದನ್ನ ಬೆಂಕಿ ನೊಣ ಅಂತಲೂ ಕರಿತೀವಿ. ಏನಾಯ್ತು ಅಂದರೆ ಆ ಒಂದು ಕೀಟದ ಒಂದು ಹೊಟ್ಟೆ ಭಾಗ ಕೆಂಪಿಗಿರುತ್ತೆ ಅದು, ಹಾಗೆ ಅದೇನಂತ ಕರಿತೀವಿ ಮಿಡ್ಜ್ ಅಥವಾ ಬೆಂಕಿ ನೊಣ ಅಂತ ಕರಿತೀವಿ ಸರ್. ತದನಂತರ ಎಲ್ಲ ಬೀಜಗಳು ನಮಗೆ ಒಂದು ಬಲಿತ ನಂತರ ಒಂದು ಲಾರ್ವ ಥರ ಬರುತ್ತೆ, ಕ್ಯಾಟರ್ಪಿಲ್ಲರ್ ಅಂತ ಕರಿತೀವಿ ಸರ್ ನಾವು, ಅದು ಬರುತ್ತೆ. ಅದು ಏರಿಡೇಟ್ ಕ್ಯಾಟರ್ಪಿಲ್ಲರ್ ಅಂತ ಕರಿತೀವಿ, ಅದು ಬರುತ್ತೆ. ಇವಿಷ್ಟು ಕೀಟಗಳು ಸಾಮಾನ್ಯವಾಗಿ ಏನಾಗುತ್ತೆ, ನಾವು ಈ ಏಪ್ರಿಲ್ ಮೇ ತಿಂಗಳಲ್ಲಿ ನಾವು ಬಿತ್ತನೆ ಮಾಡಿದಾಗ ಸರ್ ಇವು ಯಾವೂ ಬರೋದಿಲ್ಲ.
ಅದಕ್ಕೆ ಸೂಕ್ತ ಕಾಲಕ್ಕೆ ಸೂಕ್ತ ಸಮಯದಲ್ಲಿ ನಾವು ಬಿತ್ತನೆ ಮಾಡಿದಾಗ ಸರ್ ಇವೆಲ್ಲವೂ ಈ ಯಾವುದೇ ರೀತಿಯಾಗಲಿ ಯಾವುದೇ ಕೀಟ ಆಗಲಿ ರೋಗ ಬರೋದಿಲ್ಲ ಸರ್. ನಾವೇನು ಈ ಸಮಯವನ್ನು ಬಿಟ್ಟು ಬೇರೆ ಸಮಯದಲ್ಲಿ ನಾವು ಬಿತ್ತನೆ ಮಾಡಿದಾಗ ಇವೆಲ್ಲ ಬಾಧೆಗಳು ಸಾಮಾನ್ಯವಾಗಿ ಕಾಣ್ತೇವೆ. ರೋಗ ಏನು ಬರ್ಬೋದು ಸರ್? ರೋಗ ಅಂತ ಬಂದಾಗ ನಾವು ನೋಡಿದಾಗ ರೋಗಗಳು ಅಷ್ಟೊಂದೇನು ಇಲ್ಲ ಸರ್. ಈ ಎಲೆ ಚುಕ್ಕ ರೋಗ ಸ್ವಲ್ಪ ಬರುತ್ತೆ ಸರ್. ಅದು ಬಿಟ್ಟರೆ ಅಂಥ ಏನು ರೋಗಗಳು ಇದಕ್ಕೇನು ಜಾಸ್ತಿ ಇಲ್ಲ ಸರ್. ಯಾಕಂದರೆ ಇದು ಎಲ್ಲ ಬರ ನಿರೋಧಕ ಆದ್ರಿಂದ ಅಂಥ ರೋಗ ಏನು ಬರಲ್ಲ ಸರ್. ಅದು ಈ ಕೀಟ ಹತೋಟಿ ಮಾಡೋಕ್ಕೆ 1 ಅಥವಾ 2 ಸಿಂಪರಣೆ ಸಾಕು ಸರ್. ಒಂದೇ ಸಿಂಪರಣೆ ಸರ್, ಒಂದೇ ಸಿಂಪರಣೆ. ನೀವು ಇನ್ನೂ ಒಂದು ಕೆಲಸ ಮಾಡ್ಬೋದು. ಏನಾದ್ರು ಬಿತ್ತನೆ ನಾವು ಲೇಟಾಗಿ ಮಾಡಿದ್ವಿ, ತಡವಾಗಿ ಮಾಡಿದ್ವಿ ಅಂದರೆ ಏನು ಮಾಡ್ಬೋದು ಅಂದರೆ ಸರ್, ಮುಂಜಾಗ್ರತೆ ಕ್ರಮವಾಗಿ ಒಂದು ಸಿಂಪರಣೆ ಮಾಡೋದು ಸಾಕು ಸರ್. ಅಷ್ಟೇ, ಇನ್ನೇನು ಇಲ್ಲ. ಸಾಧಾರಣ ನಮಗೆ ಬೆಳೆ ನಮಗೆ ಯಾವುದಾದ್ರೂ ಒಂದು ಕೀಟನಾಶಕದಿಂದ ಬೀಜೋಪಚಾರ ಸಜೆಸ್ಟ್ ಮಾಡ್ತೀರಾ ಸರ್? ಬೀಜೋಪಚಾರ ಅಂತ ಬಂದಾಗ ನಾವೇನು ಮಾಡ್ತೀವಿ, ಸಾಮಾನ್ಯ ನಾವು ಹೇಳೋದೇ ನಾವು ಎಲ್ಲ ಜೈವಿಕ ಇದಾವೆ ಸರ್. ಯಾವುದು ಕೀಟನಾಶಕ ಏನು ಇದು ಮಾಡೋಕ್ಕೋಗಲ್ಲ, ಜೈವಿಕನೇ ಸಾಮಾನ್ಯವಾಗಿ. ಜೈವಿಕನೇ ಮಾಡಿದ್ರೆ ಸಾಕು ಸರ್ ನಮಗೆ. ಇವು ಎಲ್ಲ ಬರ ನಿರೋಧಕ ಬೆಳೆಗಳಾದ್ರಿಂದ ನಿಮ್ಗೆ ಯಾವುದೇ ರೀತಿಯಾದಂಥ ಒಂದು ಇದು ಬರಲ್ಲ ಸರ್, ಜಾಸ್ತಿ ರೋಗಗಳು ಅಂತ. ಹಣ್ಣು ಹೊನ್ನು ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ. ಹಣ್ಣು ಕೊಂಬುವ ಬನ್ನಿರಿ, ಚನ್ನ ಬಾಲಕೃಷ್ಣನೆಂಬ ಕನ್ನಗೊನೆ ಬಾಳೆಹಣ್ಣು, ಹಣ್ಣು ಕೊಂಬುವ ಬನ್ನಿರಿ. ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ, ಇಲಾಖೆ ಯೋಜನೆಗಳ ಸದ್ಬಳಕೆ, ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ, ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ, ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ. ಸುತ್ತೇಳು ಲೋಕದಿ ಸುರರು ಬಿತ್ತಿದ ಹಣ್ಣು, ನಿತ್ಯ ಮಾಧವನೆಂಬ ಅಚ್ಚ ಮಾವಿನ ಹಣ್ಣು, ಹಣ್ಣು ಕೊಂಬುವ ಬನ್ನಿರಿ. ಮರೆಯದೇ ಕೇಳಿ ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ ಹಣ್ಣು ಹೊನ್ನು. ಹಣ್ಣು ಕೊಂಬುವ ಬನ್ನಿರಿ. ಡಾಕ್ಟರ್ ಸೋಮು ಅವರೇ, ಇದು ಅನಿವಾರ್ಯ ಆಹಾರ, ನಾವು ತಿಂತೀವಿ ಅಂತ ಜನ ಅಂದ್ಕೊಂಡಿರೋಕ್ಕಷ್ಟೇ ಜೋಳ ಬೆಳೀತಿದ್ದಾರೆ ಅಂತ ತಮ್ಗನ್ಸುತ್ತಾ, ಅಥವಾ ಆದಾಯಕ್ಕೋಸ್ಕರನೂ ಜೋಳ ಬೆಳಿಬೋದು ಅಂತ ಜನ ಅಂದ್ಕೊಂಡಿದ್ದಾರೆ ಅಂತ ತಮ್ಗನ್ಸುತ್ತೆ? ಸರ್, ಆದಾಯಕ್ಕೂ ಬೆಳಿಬೋದು ಸರ್. ಈಗ ಏನಾಗಿದೆ, ಈಗ ಜೋಳದಲ್ಲಿ ನಾನು ಹೇಳಿದೆ ಅವಾಗಲೇ, ಒಂದು ಮೇವಿನ ಜೋಳ ಇದೆ ಸರ್, ಎರಡನೇದು ಧಾನ್ಯದ ಜೋಳ, ಇನ್ನೂ ಒಂದು ಜೋಳ ಇದೆ ಸರ್, ಅದು ಸ್ವೀಟ್ ಸೋರ್ಗಮ್ ಅಂತ ಕರಿತೀವಿ, ಸಿಹಿ ಜೋಳ ಅಂತ ಕರಿತೀವಿ. ಇತ್ತೀಚೆಗೆ ಸಿಹಿ ಜೋಳಗಳನ್ನು ಏನು ಮಾಡ್ತಾ ಇದ್ದಾರೆ ಅಂದರೆ ಸರ್, ಒಂದು ಊಟದ ಒಂದು ವಿಚಾರಕ್ಕೆ ಎರಡನೇದು ಏನು ಮಾಡ್ತೀವಿ, ಈ ಸ್ವೀಟ್ ಸೋರ್ಗಮ್ ಮತ್ತು ಸಿಹಿ ಜೋಳದಲ್ಲಿ ನಾವೇನು ಎಥನಾಲ್ ಪ್ರೊಡಕ್ಷನನ್ನು ಇತ್ತೀಚೆಗೆ ಎಲ್ಲ ಮಾಡ್ತಾಯಿದೆ ಸರ್. ಅಂದರೆ ನಾವು ಕಬ್ಬನ್ನು ನಾವು ಕೊಡ್ತೀವಿ ಫ್ಯಾಕ್ಟ್ರಿಗೆ, ಈ ಫ್ಯಾಕ್ಟ್ರಿ ಯಾವಾಗ ಒಂದು ಸರಿ ಎಲ್ಲ ವರ್ಷ ಪೂರ್ತಿ ಫ್ಯಾಕ್ಟ್ರಿ ಏನೂ ಹರಿಯೋದಿಲ್ಲ ಸರ್. ಅದು ಯಾವಾಗ ಸ್ವಲ್ಪ ಬ್ರೇಕ್ ಪೀರಿಯಡ್ ಇರುತ್ತಲ್ಲ, ಆ ಪೀರಿಯಡ್ ಏನು ಮಾಡ್ತೀವಿ, ಸಿಹಿ ಜೋಳದ ಏನು ನಾವು ಕಾಂಡ ಅಂತೀವಿ, ಏನು ಗಿಡಗಳಂತೀವಿ, ಅದರಿಂದನೂ ಸಹ ನಾವು ಎಥನಾಲ್ ಪ್ರೊಡಕ್ಷನ್ಗೆ ಹೋಗ್ತಾ ಇದೆ ಸರ್ ಈಗ. ಹಂಗಾಗಿ ನೀವು ಹೇಳ್ದಂಗೆ ಅದನ್ನು ನಾವೀಗ ಒಂದು ಲಾಭದಾಯಕವಾಗಿ ಇತ್ತೀಚೆಗೆ ಎಲ್ಲಗಳು ಸಂಶೋಧನೆ ನಡೀತಾ ಇದೆ ಸರ್. ಈಗ ಹೈದರಾಬಾದಲ್ಲಿ ಈಗ ಸುಮಾರು ಆಂಧ್ರದಲ್ಲಿ 2-3 ಫ್ಯಾಕ್ಟ್ರಿಗಳನ್ನು ಜೊತೆಗೂಡಿ ಅದು ಸಹ ಸಂಶೋಧನೆ ನಡೀತಾ ಇದೆ ಸರ್ ಈಗ. ಈ ಜೋಳದ ದಂಟಿಂದ ಬೆಲ್ಲ ಮಾಡ್ಬೋದು ಅಂತ ಹೇಳಿ ಅದನ್ನೇ ಸರ್ ನಿಮ್ಗೆ ಹೇಳಿದ್ದು, ಜೋಳದ ದಂಟವ್ರು ಅದು ಸಿಹಿ ಜೋಳ ಅಂತ ಹೇಳಿದ್ನಲ್ಲ ಸರ್, ಅದೇ ಸ್ವೀಟ್ ಸೋರ್ಗಮ್ ಅಂತ ಹೇಳೋದು. ಅಲ್ಲೇನಿದೆ ಸರ್, ಅದರಲ್ಲಿ ಈ ಸಿಹಿ ಅಂಶ ಅಂತ ಕರಿತೀವಿ, ಬ್ರಿಕ್ಸ್ ಅಂತ ಕರಿತೀವಿ, ಅದು ಸುಮಾರು 18-19% ಇರುತ್ತೆ ಸರ್. ನೀವೇನು ನಾವು ಕಬ್ಬಲ್ಲಿ ನೋಡ್ತೀವಲ್ಲ ಅಷ್ಟೇ ಸಿಹಿ ಅಂಶ ಇರುತ್ತೆ ಅದು. ಅದಕ್ಕಾಗಿ ಏನು ಮಾಡಿದರೆ, ಇತ್ತೀಚಿನ ಬೆಳವಣಿಗೆಗಳಲ್ಲಿ ಅದನ್ನು ಉಪಯೋಗಿಸಿ ಕಬ್ಬನ್ನು ಮಾಡೋಕ್ಕೆ ಸಾಮಾನ್ಯ ನೋಡ್ಬೋದು ದಿನಪತ್ರಿಕೆಗಳಲ್ಲಿ ಅಥವಾ ನಾವು ಪ್ರಸಾರ ನೋಡಿದಾಗ ಏನಾಗುತ್ತೆ, ಅದರಲ್ಲಿ ಮಾಡ್ತಾ ಇದ್ದಾರೆ ಈಗ. ಸಾಮಾನ್ಯ ಹುಬ್ಳಿ ಭಾಗದಲ್ಲಿ ನಾನು ನೋಡ್ದಂಗೆ 1-2 ರೈತರು ಅದನ್ನು ಮಾಡ್ತಾ ಇದ್ದಾರೆ ಸರ್, ಮಾಡಿದ್ದಾರೆ. ನಮ್ಮಲ್ಲೂ ಬೆಳಿಬೋದಾ ಸರ್? ನಮ್ಮಲ್ಲೂ ಬೆಳಿಬೋದು ಸರ್, ತೊಂದರೆ ಇಲ್ಲ. ಅದೇನು ಅಂದರೆ ಅದನ್ನು ನಾವು ಈ ಜನವರಿ ನಂತರ ನಾವು ಬಿತ್ತನೆ ಮಾಡಬೇಕಾಗತ್ತೆ ಸ್ವೀಟ್ ಸೋರ್ಗಮ್ಮು. ಬಟ್ ನಮ್ಮಲ್ಲಿ ಬೆಳೆಯೋಕೆ ಹೋದಾಗ ಜನವರಿ ನಂತರ ಮಳೆ ಇರೋಲ್ಲ, ಎಲ್ಲಿ ನೀರಾವರಿ ಸೌಲಭ್ಯ ಇದೆ ಅಲ್ಲಿ ನಾವು ಮಾಡ್ಬೋದು ಸರ್, ತೊಂದರೆ. ಅವಧಿ ಅದೇ ಸರ್ 100-110 ದಿನ. ಅದರಿಂದ ಕಾಂಡ ತುಂಬ ದಷ್ಟಪುಷ್ಟವಾಗಿರುತ್ತೆ ಸರ್ ಅದು. ಯಾಕಂದರೆ ಅದು ಇದಿರುತ್ತಲ್ಲ ಕಾಂಡ, ಯಾಕಂದರೆ ಜ್ಯೂಸ್ ಇರ್ತದೆ, ಒಳಗಡೆ ರಸ ಇರ್ತದೆ, ಅದು ತುಂಬ ದಷ್ಟಪುಷ್ಟವಾಗಿರ್ತದೆ ಅದು. ಹಾಗಾಗಿ ಅದು ನಾವು ಸಿಹಿ ಜೋಳ ಅಂತ ಕರಿತೀವಿ ಅದನ್ನು. ಅದು ಇತ್ತೀಚೆಗೆ ಭಾಳ ಬರ್ತಾ ಇದೆ ಸರ್ ಈಗ. ಆದ್ರೂ ಡಾಕ್ಟರ್ ಸೋಮು ಅವರೇ, ನಮ್ಮಲ್ಲಿ ಈ ಜೋಳ ಬೆಳೆಯುವಂತಹ ಒಂದು ಏನು ಪರಿಪಾಠವೇ ಇಲ್ಲ.
ಎಲ್ಲೋ ಅಪರೂಪಕ್ಕೆ ನಾವು ಚಾಮರಾಜನಗರ, ಗುಂಡ್ಲುಪೇಟೆ, ತಾವೇ ಹೇಳ್ದಂಗೆ ಹುಣಸೂರು ಆ ಭಾಗದಲ್ಲಿ ಒಂಚೂರು ನೋಡ್ತೀವಿ ಹೊರತು ಬೇರೆ ಭಾಗದಲ್ಲಿ ಅಷ್ಟೊಂದು ಜನಪ್ರಿಯವೇ ಆಗಲಿಲ್ಲ ಸರ್. ಯಾಕೆ, ಏನು ಕಾರಣ ಸರ್? ಸಮಯ ಅಂದ್ರೆ ಈಗ ಜನಪ್ರಿಯ ಏನಾಗಿದೆ ಸರ್, ಈಗ ನಮ್ಮ ಭಾಗದಲ್ಲಿ ರೈತರುಗಳು ಏನು ಮಾಡ್ತಿರೋ ನಮಗೆ ಈಗಲೂ ಹೇಳ್ತೀನಿ ಸರ್, ಅಲ್ಲಿ ರೈತರು ರಾಸುಗಳಿಗೆ ಅದೊಂದೇ ಇರೋದು. ಹಾಗಾಗಿ ಮಾಡ್ತಾರೆ ಆ ಭಾಗದಲ್ಲಿ ಏನು ಮಾಡ್ತಾರೆ, ಬೇರೆ ಯಾವುದೇ ರೀತಿಯ ಬೆಳೆಗಳ ಬೆಳೆಯಲ್ಲ ಸರ್ ಅವರು. ಸರ್ ಈಗ ಮುಸ್ಕಿನ ಜೋಳ ಅದನ್ನು ಯಾರು ತಿನ್ನಲ್ಲ, ಆದರೆ ಅದು ವಿಪರೀತವಾಗಿ ಎಲ್ಲ ಕಡೆ ಯಾರು ಹೇಳಲಿಲ್ಲ ಅಂದ್ರೂ ಬೆಳೀತಾರೆ. ಹೌದು ಸರ್. ಆದರೆ ಇದು ನೋಡಿ, ಜೋಳ ತಿನ್ನೋಕ್ಕೂ ಸೈ, ಜಾನುವಾರುಗಳಿಗೆ ಮೇವಿಗೂ ಸೈ ಇಲ್ಲ ಸರ್. ಅದು ಏನಾಗಿದೆ, ಮುಸ್ಕಿನ ಜೋಳದಲ್ಲಿ ಏನಾಗಿದೆ ಸರ್, ಇತ್ತೀಚೆಗೆ ಕೇದಿಗೆ ರೋಗ ಅಂತ ಒಂದು ಬಂದಿದೆ. ಈಗ ಸಾಮಾನ್ಯ ಗೊತ್ತಿರ್ಬೋದು, ಈಗ ಈ ಅವಧಿಯಲ್ಲಿ ಹಾಸನ ಭಾಗದಲ್ಲಿ ತುಂಬ ತೊಂದರೆ ಕೊಟ್ಬಿಡ್ತಾವೆ. ಡೌನಿ ಮಿಲ್ಡು ಅಂತ ಕರಿತೀವಿ, ಅದು ಭಾಳ ತೊಂದರೆ ಕೊಟ್ಬಿಡ್ತಾವೆ. ಆಮೇಲೆ ಇನ್ನೊಂದು ಬರ್ತದೆ ಲದ್ದಿ ರೋಗ, ಗೊತ್ತಿ ಲದ್ದಿ ಹುಳು ಬಾಧೆ, ಆರ್ಮಿ ವರ್ಮ್, ಫಾಲ್ ಆರ್ಮಿ ವರ್ಮ್. ಅದು ಇತ್ತೀಚೆಗೆ ಏನು ಮಾಡ್ತು, ಎಲ್ಲ ಬೆಳೆಗಳನ್ನು ಇದು ಆವರಿಸ್ತು ಮುಸ್ಕಿನ ಜೋಳ. ಉದ್ದೇಶ ಏನು ಅಂದರೆ ಸರ್, ಅದು ನಮ್ಮ ಜೋಳ ಅಂತ ಬಂದಾಗ ಸರ್, ನಾವು ಈ ಯಾವಾಗ ಕಾಳು ಕಟ್ಟುತ್ತಲ್ಲ, ಆ ಕಾಳು ಕಟ್ಟೋ ಸಮಯದಲ್ಲಿ ನಾವು ಕಾಯಬೇಕು, ಅಕ್ಕಿಗಳನ್ನು ಕಾಯಬೇಕು. ಅಕ್ಕಿಗಳು ಭಾಳ ತೊಂದರೆ ಕೊಡ್ತಾವೆ ಆ ಟೈಮಲ್ಲಿ ನಮಗೆ. ರೈತರುಗಳಿಗೆ ಅಕ್ಕಿ ಕಾಯೋದಿದೆಯಲ್ಲ ಸರ್, ಅದು ಗೊತ್ತು ಎಷ್ಟು ತುಂಬ ಕಷ್ಟ. ಅದು ತುಂಬ ದೊಡ್ಡ ಒಂದು ಪ್ರದೇಶದಲ್ಲಿ ಹಾಕಿದಾಗ ಏನೋ ಅಷ್ಟೊಂದು ತೊಂದರೆ ಕೊಡಲ್ಲ ಸರ್. ಅದು ನೀವು ಸ್ವಲ್ಪ ಅಲ್ಲಲ್ಲಲ್ಲಿ ಹಾಕ್ದಾಗ ಏನು ಮಾಡುತ್ತೆ, ಅಕ್ಕಿಗಳು ಹೊಡಿತೇವೆ ಸರ್. ಅದಕ್ಕೆ ಯಾಕೆ ಅದರಲ್ಲಿ ಸಿಹಿ ಅಂಶ ಜಾಸ್ತಿ ಇರ್ತದೆ. ರೈತರು ಏನು ಮಾಡೋದು, ಮುಸ್ಕಿನ ಜೋಳದಲ್ಲಿ ಅವ್ರಿಗೆ ಭಾಳ ಈಸಿ ಆಗ್ಬಿಡ್ತು ಅವ್ರಿಗೆ ಬೆಳೆ, ಯಾಕೆಂದರೆ ಅಕ್ಕಿ ಕಾಯಂಗಿಲ್ಲ. ಒಂದು ಮೊದಲನೇದು ಅವ್ರಿಗೆ ಅಕ್ಕಿ ಬಾಧೆ ಅದೇನು ಕಾಯಂಗಿಲ್ಲ ಒಂದು. ಮತ್ತು ನೀವು ಬೇಗ ಬೆಳೆ ಬರ್ತದೆ ಅದು ಸ್ವಲ್ಪ, ಅಂದರೆ ಫಾಸ್ಟ್ ಗ್ರೋಯಿಂಗ್ ಅಂತ ಕರಿತೀವಿ. ಬಟ್ ಅದೇ ಅವಧಿ, ಬಟ್ ನೋಡೋಕ್ಕೆ ಬೇಗ ಬರ್ತದೆ. ಮತ್ತು ನಾವು ಜೋಳಕ್ಕೆ ನಾವು ಅದನ್ನ ಹೋಲಿಕೆ ಮಾಡಿದಾಗ ಇಳುವರಿನೂ ಸ್ವಲ್ಪ ಜಾಸ್ತಿ ಬರ್ತದೆ, ಮತ್ತು ದರನೂ ಸಹ ಸ್ವಲ್ಪ ಅದು ಜಾಸ್ತಿ ಇದೆ. ಹಾಗಾಗಿ ಏನು ಮಾಡ್ತಾರೆ, ಅನಿವಾರ್ಯವಾಗಿ ಅದಕ್ಕೆ ಹೋಗ್ತಾ ಇದ್ದಾರೆ. ಬಟ್ ಅದನ್ನು ನಾವು ಶೇಖರಣೆ ಮಾಡಿ ನೀವು ರಾಸುಗಳಿಗೆ ಹಾಕೋಕ್ಕಾಗಲ್ಲ ಸರ್. ಅದು ಯಾಕಂದ್ರೆ ಕಡ್ಡಿ ದಪ್ಪ ಇದೆ ಸರ್, ರಾಸುಗಳು ಅಷ್ಟೊಂದು ತುಂಬ ಇದಾಗಿ ಮೇಯಲ್ಲ ಅವು. ಹಾಗಾಗಿ ಅದನ್ನು ಕಡಿಮೆ ನಾವು ಎಲ್ಲಿ ನಾವು ಮೇಯುವಂತೆ ಬೆಳಿತೀವಿ ಅವಾಗ ನಾವು ಮುಸ್ಕಿನ ಜೋಳಕ್ಕೆ ಹೋಗಲ್ಲ ಸರ್. ನೀವೇನು ಕಾಳು ಅಂತ ಒಯ್ತೀರಿ ಅವಾಗ ಮತ್ತು ದರ ಅಂತ ಹೋದಾಗ ಸಾಮಾನ್ಯವಾಗಿ ರೈತರು ಮುಸ್ಕಿನ ಜೋಳಕ್ಕೆ ಹೋಗಿದ್ದಾರೆ ಸರ್, ಹೋಗ್ತಾ ಇದ್ದಾರೆ. ಬಟ್ ಈ ಇತ್ತೀಚಿನ ಒಂದು ಇದರಲ್ಲಿ ಯಾವಾಗ ಒಂದು ರೋಗ ಬಾಧೆ ಮತ್ತು ಅದಕ್ಕೆ ಔಷಧಿಗಳು ಸಿಂಪಡಣೆ ಜಾಸ್ತಿ ಸರ್. ನಿಮ್ಗೆ ಹೇಳಿದ್ನಲ್ಲ, ಈಗ ಲದ್ದಿ ಹುಳ ಒಂದು ಕಡೆ ಏನಾದ್ರು ಬಂತು ಸರ್, ಲದ್ದಿ ಹುಳ ನೀವೇನಾದ್ರು ಅದನ್ನ ಸ್ವಲ್ಪ ನೀವು ನೆಗ್ಲೆಕ್ಟ್ ಮಾಡಿದ್ರಿ ಅಂದರೆ ಸರ್, ನಾಳೆ ಬೆಳಿಗ್ಗೆ ಎಲ್ಲ ಪ್ರದೇಶನೂ ಕಂಪ್ಲೀಟ್ ಆವರಿಸಿರುತ್ತೆ. ಅದು ಬೇಗ ಹೋಗ್ಬಿಡುತ್ತೆ ಸರ್. ಅದು ನಿಮಗೆ ಬರೀ ಕಡ್ಡಿ ಮಾತ್ರ ನಿಂತಿರ್ತದೆ, ಅಷ್ಟು ಒಂದು ಭಾಳ ಬೇಗ ಇದಾಗುತ್ತೆ ಸರ್. ಅದು ಜೋಳ ಒಂದು ಒಳ್ಳೆಯ ಬೆಳೆ, ನಮ್ಮ ಜನ ಅದನ್ನು ಅಳವಡಿಸ್ಕೋಬೇಕು. ಪೂರ್ವ ಮುಂಗಾರಲ್ಲಿ ಬೆಳ್ಕೋಬೇಕು. ಡಾಕ್ಟರ್ ಸೋಮು ಅವರೇ, ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನಮ್ಮ ಕೇಳುಗರು ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬೋದೆ ಸರ್? 9986399718. ಇನ್ನೊಮ್ಮೆ 9986399718. ಇನ್ನೂ ಒಂದು ಸರಿ ಹೇಳ್ಬಿಡಿ ಸರ್. 9986399718. ಒಳ್ಳೆಯದು ಡಾಕ್ಟರ್ ಸೋಮು ಅವರೇ, ಇದುವರೆಗೂ ಜೋಳದ ಬೆಳೆಯ ಸುಧಾರಿತ ಬೇಸಾಯ ವಿಧಾನಗಳಿಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿಯನ್ನು ನೀಡಿದಿರಿ. ವಂದನೆಗಳು, ನಮಸ್ಕಾರ. ನಮಸ್ಕಾರ ಸರ್, ತಮಗೆ ವಂದನೆಗಳು ಸರ್. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು, ಕೃಷಿ ದೀವಿಗೆ. ಜೋಳದ ಬೆಳೆಯ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತು ಚಾಮರಾಜನಗರ ತಾಲೂಕು ಹರದನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ಅಖಿಲ ಭಾರತ ಜೋಳದ ಬೆಳೆಯ ಸುಸಂಘಟಿತ ಯೋಜನೆಯ ಬೇಸಾಯ ತಜ್ಞರಾದ ಡಾಕ್ಟರ್ ಜಿ ಸೋಮು ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ಬಾಳೆ ಬೆಳೆಯ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮಂಡ್ಯದ ವಿಸಿ ಫಾರಂ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜೆಸಿ ಬೊಮ್ಮೇಶ್ ಹಾಗೂ ಚಾಮರಾಜನಗರ ತಾಲೂಕು ಹರದನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ತಾಂತ್ರಿಕ ಅಧಿಕಾರಿ ಡಾಕ್ಟರ್ ಬಿ ಪಂಪನಗೌಡ. ಕೃಷಿ ದೀವಿಗೆ ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು, ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ವಿಶ್ವವಿದ್ಯಾನಿಲಯ ಸಂಶೋಧನಾ ಸಂಸ್ಥೆಗಳ ಪ್ರಾತ್ಯಕ್ಷಿಕೆ, ಮೇಳಗಳಲ್ಲಿ ರೈತರೆಲ್ಲ ಕೂಡಲು. ಸಹಯೋಗ
ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ ಹಾಗೂ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿ. ಯಂತ್ರತಂತ್ರಗಳ ಕೌಶಲ್ಯವು ಬೆಳೆವುದು, ಕೃಷಿಕರೆಲ್ಲ ಬನ್ನಿ ಕೃಷಿ ದೇವಿಗೆ ಹಿಡಿದು ಹೊಸ ಬೆಳಕನ್ನು ತನ್ನಿ ಕೃಷಿ ಸಾಧಕರಾಗಲು. ಶೀರ್ಷಿಕೆ ಗೀತರಚನೆ ರಮೇಶ್ ಪಿ ರಂಗಸಮುದ್ರ. ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ. ಸಹಗಾಯನ ಚೈತ್ರಿಕಾ. ವಾದ್ಯ ಸಹಕಾರ ತುಮಕೂರು ಬಿ ರವಿಶಂಕರ್ ಹಾಗೂ ದಿವ್ಯಶ್ರೀ. ನಿರ್ಮಾಣ ನೆರವು ಆರ್ ಲೋಕೇಶ್ವರಿ. ಕೃಷಿ ಗೆಲ್ಲಿದೆ ಅಂತ್ಯ, ಆರಂಭವೇ ನಿತ್ಯ. ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಕೃಷಿ